ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 3ನೇ ಪಾದ 5ನೇ ಸೂತ್ರ. ಭೇದ ವ್ಯಪದೇಶಾತ್ ಕುತಶ್ಚನ ಪ್ರಾಣಭೃತ್ ದಿವ್ಯಾಧ್ಯಾಯತನತ್ವೇನ ಆಶ್ರಯಿತವ್ಯ ಭೇದ ವ್ಯಪದೇಶಾತ್. ಈ ಒಂದು ಸೂತ್ರದಲ್ಲಿ ಆಚಾರ್ಯರು ನಮ್ಮನ್ನ ಕುರಿತು ಇಲ್ಲಿ ಏನು ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಇಲ್ಲಿ ಪ್ರಾಣಭೃತ್ತು, ಪ್ರಾಣವನ್ನ ಧಾರಣ ಮಾಡಿರ್ತಕ್ಕಂಥವನು ಅಂತ. ಪ್ರಾಣವನ್ನ ಧಾರಣ ಮಾಡದವನು ಯಾರು ಅಂದ್ರೆ ಜೀವ. ಈ ಜೀವನೇ ಪ್ರಾಣವನ್ನ ಧರಿಸಿದಾನೆ. ಅವನು ದಿವ್ಯಾಧ್ಯಾಯತನ ಅಂತ ಹೇಳಿ ಇಟ್ಕೊಳ್ಬಹುದಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ರೆ ಅಂತ ಕುತಶ್ಚನ ಪ್ರಾಣಭೃತ್ ಪ್ರಾಣ ದುವ್ಯಾಧ್ಯಾಯತನತ್ವೇನ, ಇಲ್ಲಿ ದ್ವಿಲೋಕ ಭೂಲೋಕವೇ ಮೊದಲಾಗಿರತಕ್ಕಂಥ ಆಯತನ ಅಂದ್ರೆ ಇಲ್ಲಿ ಆಶ್ರಯ ಅಂತ. ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯ ಅನ್ನುವಂತಹದ್ದು ಇಲ್ಲಿ ಪ್ರಾಣ ಧಾರಣವನ್ನ ಮಾಡಿರ್ತಕ್ಕಂಥ ಯಾರು ಜೀವ ಏನದಾನಲ್ಲ ಅವನನ್ನ ನಾವು ಕುತಶ್ಚ ಆಶ್ರಯಿತವ್ಯ, ನಾವು ಯಾಕೆ ಅದನ್ನ ಆಶ್ರಯ ಮಾಡಬಾರದು ಅಂದ್ರೆ ನಾವು ಯಾಕೆ ಹೇಳಬಾರದು ಅಂತ. ಪ್ರಾಣವನ್ನ ಧಾರಣ ಮಾಡಿರ್ತಕ್ಕಂಥ ಯಾವ ಜೀವದನಲ್ಲ ಅವನೇ ಇಲ್ಲಿ ದ್ವಿಲೋಕ ಭೂಲೋಕ ಅಂತರ್ಲಿಕ್ಷ ಮೊದಲಾಗಿರ್ತಕ್ಕಂಥವುಗಳನ್ನ ಮೊದಲಾದವುಗಳಿಗೆ ಆಶ್ರಯ ಆಗಿರ್ತಕ್ಕಂಥವನು ಪ್ರಾಣಭೃತ್ತನೇ ಆಗಿದ್ದಾನೆ, ಅಂದ್ರೆ ಜೀವನೇ ಆಗಿದ್ದಾನೆ ಅಂತ ಹೇಳಿ ನಾವು ಹೇಳಬಹುದಲ್ಲ ಅಂತ. ನೀವು ಯಾವ ಕಾರಣಕ್ಕಾಗಿ ಹೇಳ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಸೂತ್ರದಲ್ಲಿ ಭೇದ ವ್ಯಪದೇಶಾತ್, ಅಂದ್ರೆ ಭೇದದ ವ್ಯಪದೇಶ ಅನ್ನುವಂತಹದ್ದು ಇಲ್ಲಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಭೇದವನ್ನ ಹೇಳಿದ್ದಾರೆ. ಯಾರಿಗೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ನೋಡು, ತಮೇವೈಕಂ ಜಾನಥ ಆತ್ಮಾನಂ ಇತಿ ಜ್ಞೇಯ ಜ್ಞಾತೃಭಾವೇನ. ತಮೇವೈಕಂ ಜಾನಥ ಆತ್ಮಾನಂ, ತಮೇವ ಆ ಒಬ್ಬನನ್ನೇ, ಆತ್ಮಾನಂ ಜಾನಥ ಆ ಒಬ್ಬ ಆತ್ಮನನ್ನೇ ನಾವು ಅರಿಯಬೇಕು ಅಂತ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಇವಾಗ ಆ ಒಬ್ಬ ಆತ್ಮನನ್ನೇ ನಾವು ಅರಿಬೇಕು ಅಂತಂದಾಗ ಇಲ್ಲಿ ಅರಿಸಿಕೊಳ್ಳುವಂತ ವಸ್ತು ಯಾವುದು, ನಾವು ಯಾವುದನ್ನ ಅರಿಬೇಕಾಗ್ಯದ, ಅದಕ್ಕೆ ಜ್ಞೇಯ ಅಂತ ಕರೀತಾರ. ಜ್ಞೇಯ ಅಂದ್ರೆ ನಾವು ಅರಿಬೇಕಾದ ವಸ್ತು ಅಂತ. ಇಲ್ಲಿ ನಾವು ಆತ್ಮನನ್ನೇ ಅರಿಬೇಕಾಗೈತಿ. ಇವಾಗ ಅರಿಯುವವನು ಯಾರು, ಅವನು ಜ್ಞಾತೃ. ಯಾವನು ಅರಿತಾನೋ ಅವನಿಗೆ ಜ್ಞಾತೃ ಅಂತ ಕರೀತಾರ. ಯಾವುದು ಅರಿಸಿಕೊಳ್ತಾರ ಅದಕ್ಕೆ ಜ್ಞೇಯ ಅಂತ ಕರೀತಾರ. ಇಲ್ಲಿ ಅರಿಯುವವನೊಬ್ಬನು ಬೇರೆ, ಅರಿಸಿಕೊಳ್ಳುವಂತಹದ್ದೊಂದು ಬೇರೆ. ಹಿಂಗ ಭೇದ ಐತಲ್ಲ. ಅರಿಸಿಕೊಳ್ಳುವವನು ಆತ್ಮ, ಅರಿಯುವವನು ಜೀವಾತ್ಮ ಅಂತ. ಜೀವ ಅರಿತಾನ. ಜೀವ ಯಾರನ್ನ ಅರಿತಾನ, ಆತ್ಮನನ್ನ ಅರಿತಾನ. ತನ್ನ ಮೂಲ ಸ್ವರೂಪ ತನ್ನ ಆತ್ಮನನ್ನ ಅರಿಬೇಕಲ್ರಿ, ಇವಾಗ ಬ್ರಹ್ಮವನ್ನ ಅರಿಬೇಕಲ್ರಿ. ಇವಾಗ ಅದಕ್ಕೆ ಜ್ಞೇಯ ಜ್ಞಾತೃಭಾವೇನ ಅಂತ ಹೇಳಿದ್ರಿ ಇಲ್ಲಿ. ಅಂದ್ರೆ ಈ ಒಂದು ತಮೇವೈಕಂ ಜಾನಥ ಆತ್ಮಾನಂ ಅನ್ನುವಂತ ಶ್ರುತಿಯೊಳಗ ಅಲ್ಲಿ ಜ್ಞೇಯವನ್ನು ಹೇಳಿದಾರ, ಜ್ಞಾತೃವನ್ನು ಹೇಳಿದಾರ. ಅಲ್ಲಿ ಜ್ಞೇಯ ಜ್ಞಾತೃಭಾವದಿಂದ ಅಲ್ಲಿ ಬೇರೆ ಬೇರೆ ಇದ್ದಾರೆ ಅನ್ನುವಂತಹದ್ದನ್ನ ಅಲ್ಲಿ ಹೇಳೈತಲ್ಲ ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ತತ್ರ ಪ್ರಾಣಭೃತ್ ತಾವತ್ ಮುಮುಕ್ಷತ್ವಾಜ್ಞಾತ. ಇಲ್ಲಿ ಪ್ರಾಣಭೃತು, ಪ್ರಾಣವನ್ನ ಧರಿಸಿರ್ತಕ್ಕಂಥವನು ಯಾರು, ಮುಮುಕ್ಷು. ಯಾಕೆ ಮುಮುಕ್ಷುನ ಅರಿಬೇಕಾಗಿತ್ತಲ್ರಿ. ಇವಾಗ
ಯಾವನು ಮೋಕ್ಷೆಯ ಅಪೇಕ್ಷೆ ಉಳ್ಳವನಾಗಿದ್ದಾನೋ ಅವನು ಮುಮುಕ್ಷು ಅಂತ ಹೇಳಿಸ್ಕೊಳ್ತಾನೆ. ಹೌದು. ಆ ಮುಮುಕ್ಷು ಆಗಿರತಕ್ಕಂಥವನು ಆತ್ಮನನ್ನ ಅರಿತಾಗಲೇ ಅವನಿಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆ, ಹೌದು. ಜನ್ಮ ಮರಣದಿಂದ ನಾವು ಬಿಡುಗಡೆಯನ್ನು ಹೊಂದಬೇಕಾಗಿತ್ತು ಅಂತಂದ್ರೆ ನಾವು ನಮ್ಮ ಆತ್ಮವನ್ನೇ ಅರಿಬೇಕಲ್ರಿ. ಇವಾಗ ಆತ್ಮನನ್ನ ಅರಿತಾಗಲೇ ನಮಗ ಈ ಜನ್ಮ ಮರಣಗಳ ಬಿಡುಗಡೆ ಅನ್ನುವಂತಹದ್ದು ಆಗ್ತದ ಅಂತ. ಅದಕ್ಕೆ ಶ್ರುತಿ ಇಲ್ಲಿ ಏನ್ ಹೇಳ್ತು ಅಂದ್ರೆ, ಇಲ್ಲಿ ಪ್ರಾಣಭೃತು ತಾವತ್ ಮುಮುಕ್ಷತ್ವಾತ್ ಇತಿ ಜ್ಞಾತ. ಇಲ್ಲಿ ಪ್ರಾಣವನ್ನ ಧಾರಣ ಮಾಡಿರ್ತಕ್ಕಂಥವನು ಯಾರು ಅಂತಂದ್ರೆ ಜೀವ. ಆ ಜೀವನ ಇಲ್ಲಿ ಮುಮುಕ್ಷು ಆಗಿದಾನ. ಆ ಮೋಕ್ಷವೇ ಇಲ್ಲಿ ಜ್ಞಾತ ಅಂದ್ರೆ ತಿಳ್ಕೊಳ್ಳೋವನು ಅಂತ. ಪರಮಾತ್ಮನ್ ತಿಳ್ಕೊಳ್ಳೋನ್ ಜೀವನ ಅಲ್ರಿ ಇವಾಗ. ಪರಿಶೇಷಾತ್ ಆತ್ಮಶಬ್ದವಾಚ್ಯಂ ಬ್ರಹ್ಮಜ್ಞೇಯಂ. ಇಲ್ಲಿ ಪರಿಶೇಷದಿಂದ ಅಂತ. ಪರಿಶೇಷಾತ್ ಅಂದ್ರೆ ಪರಿಶೇಷದಿಂದ ಅಂದ್ರೆ ಎಲ್ಲವನ್ನ ಕಳೆದ ಮೇಲೆ ಯಾವ್ದು ಉಳಿತೈತಲ್ಲ ಅದು ಪರಿಶೇಷ ಅಂತ ಕರೀತಾರೆ ಇವಾಗ. ಇಲ್ಲಿ ಪರಿಶೇಷಾತ್ ಅಂತ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಆತ್ಮಶಬ್ದ ವಾಚ್ಯಂ. ಅಲ್ಲಿ ಆತ್ಮ ಅನ್ನುವಂತ ಶಬ್ದದ ವಾಚ್ಯ ಯಾವುದು ಅಂದ್ರೆ ಬ್ರಹ್ಮ. ಇಲ್ಲಿ ಬ್ರಹ್ಮಕ್ಕೆ ಆತ್ಮ ಅಂತ ಕರೆದಾರ ಅವರು. ಇಲ್ಲಿ ಆತ್ಮ ಬ್ರಹ್ಮ ಎರಡು ಒಂದೇ. ಆ ಬ್ರಹ್ಮ ಏನಾಗಿದೆ? ಜ್ಞೇಯಂ. ಅದು ಜ್ಞೇಯ ಆಗೈತಿ. ಜ್ಞೇಯ ಅಂದ್ರೆ ನಾವು ಬ್ರಹ್ಮವನ್ನೇ ಅರಿಬೇಕಾಗೈತಲ್ರಿ ಇವಾಗ. ಬ್ರಹ್ಮವನ್ನ ಅರಿತಾಗಲೇ ನಮಗ ಮೋಕ್ಷ. ನಾವು ಕೈವಲ್ಯವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಬ್ರಹ್ಮವನ್ನ ಅರಿಬೇಕು. ಬ್ರಹ್ಮವಿದ್ ಬ್ರಹ್ಮಯೋ ಭವತಿ. ಯಾವನು ಬ್ರಹ್ಮವನ್ನು ಅರಿತಾನೋ ಅವನು ಬ್ರಹ್ಮವೇ ಆಗುತ್ತಾನೆ. ಬ್ರಹ್ಮವನ್ನು ಅರಿಯೋನು ಯಾರು? ಜೀವ. ಬ್ರಹ್ಮ ಅರಿಸ್ಕೊಳ್ತೈತೆ ಬ್ರಹ್ಮವನ್ನ. ಅದು ಜ್ಞೇಯ. ಅದು ಬ್ರಹ್ಮ ಜ್ಞೇಯ ಆಗೈತಿ. ಅರಿಯುವಂತ ಜೀವ ಜ್ಞಾತೃ ಆಗಿದ್ದಾನೆ. ಅಲ್ಲಿ ದಿವ್ಯಾದಾಯತನ ಮಿತಿ ಗಮ್ಯತೆ. ಆದ್ದರಿಂದ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಜ್ಞೇಯವಾಗಿರುವುದರಿಂದ ಇಲ್ಲಿ ಪ್ರಾಣಭೃತ್ತು ಜೀವ ಮುಮುಕ್ಷು ಇಲ್ಲಿ ಜ್ಞಾತ ಆಗಿರುವುದರಿಂದ ಹಿಂಗ ಭೇದ ಅನ್ನುವಂತಹದ್ದು ನಮಗಲ್ಲಿ ಆ ಶ್ರುತಿಯಲ್ಲಿ ಕಂಡು ಬರ್ತದೆ. ಆದ್ದರಿಂದ ದ್ವಿಲೋಕ ಭೂಲೋಕಾದಿಗಳಿಗೆ ಇಲ್ಲಿ ಆಶ್ರಯ ಯಾರು ಅಂತಂದ್ರೆ ಬ್ರಹ್ಮವೇ ಅಂತ. ನ ಪ್ರಾಣಭೃತ್. ಇಲ್ಲಿ ಪ್ರಾಣ ಧಾರಣೆಯನ್ನು ಮಾಡಿರ್ತಕ್ಕಂಥ ಜೀವ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯ ಆಗಂಗಿಲ್ಲ. ಅವನ ಆಶ್ರಯದಲ್ಲಿ ದ್ವಿಲೋಕ ಭೂಲೋಕ ಹೆಂಗದಾವಂತ. ಇಲ್ಲಿ ಜೀವನ ಆಶ್ರಯದಲ್ಲಿ ಇಲ್ಲಿ ಜೀವ ಪರಿಚ್ಛಿನ್ನದಾನ, ಅವನು ಕಿಂಚಿಜ್ಞದಾನ, ಮತ್ತ ಅವನು ಹೀಗೆ ಅವನು ಮತ್ತೆ ಯಾಕೆ ಜೀವ ಅಂದ್ರೆ ಏನು? ಈ ದೇಹವನ್ನೇ ಆತ್ಮನ್ ತಿಳ್ಕೊಂಡವನೇ ಜೀವ ಅಂತ. ಶರೀರಾದಿಗಳಲ್ಲಿ ಇವೆಲ್ಲ ಉಪಾಧಿಗಳದಾವು. ಶರೀರ, ಇಂದ್ರಿಯ, ಅಂತಃಕರಣಗಳು ಉಪಾಧಿ ಅದಾವು. ಈ ಉಪಾಧಿಗಳಂತ ಈ ದೇಹಗಳಲ್ಲಿ ಇವುಗಳನ್ನೇ ಆತ್ಮ ಅಂತ ತಿಳ್ಕೊಂಡವನೇ ಜೀವ ಅಂತ ಇಲ್ಲಿ. ಅದಕ್ಕ ಚಿದಾಭಾಸ ಅಂತ ಕರೀತಾರೆ ನೋಡಿ ಜೀವನಿಗೆ. ಚಿದಾಭಾಸ ಅಂದ್ರು ಒಂದೇ. ಬಳಕ ಇವನಿಗೆ ಕಲ್ಪಿತ ಪುರುಷ ಅಂತ ಕರೀತಾರ ನಿಜಮಶಿಗಳವರು. ಅಂತೂ ಇಲ್ಲಿ ಜೀವ ಏನದಾನ ಅಂತಂದ್ರೆ ಇಲ್ಲಿ ದ್ವಿಲೋಕ ಭೂಲೋಕಾದಿಗಳಿಗೆ ಅವನು ಆಶ್ರಯ ಆಗುವುದಿಲ್ಲ. ಇಲ್ಲಿ ಆತ್ಮಶಬ್ದ ವಾಚ್ಯವಾಗಿರತಕ್ಕಂತ ಬ್ರಹ್ಮವೇ ಜ್ಞೇಯ ಆಗೈತಿ. ಅದುವೇ ಇಲ್ಲಿ ದ್ವಿಲೋಕ ಭೂಲೋಕಗಳಿಗೆ ಆಶ್ರಯ ಅನ್ನುವಂತಹದ್ದು ಇದು ಹೊಂದುತ್ತದ ಅಂತ ಇದು ಭೇದ ವ್ಯಪದೇಶಾತ್ ಅನ್ನುವಂತ ಸೂತ್ರದಿಂದ ಹೇಳ್ಕೊಂಡು ಬಂದ್ರು. ಇನ್ನ ಪ್ರಕರಣಾತ್, ಇಲ್ಲಿ ಪ್ರಕರಣದಿಂದಲೂ ಕೂಡ ಈ ಜೀವ ಇವನು ಆಶ್ರಯ ಆಗುವುದಿಲ್ಲ ಅಂತ ಹೇಳ್ತಾರೆ. ಆಯತನ ಅಂದ್ರೆ ಇಲ್ಲಿ ಆಶ್ರಯ ಅಂತ. ಇಲ್ಲಿ ಏನ್ ಪ್ರಕರಣ ಬಂದದ ಅನ್ನೋದು ಹೇಳ್ತಾರ ನೋಡ್ರಿಲ್ರಿ. ಕುತಶ್ಚನ ಪ್ರಾಣಭೃತು ದಿವ್ಯಾದ್ಯಾಯತನೇನ ಆಶ್ರಯಿತವ್ಯ. ಅಂದ್ರೆ ಯಾವ ಕಾರಣದಿಂದ ಇಲ್ಲಿ ಪ್ರಾಣಭೃತ್ತನಾಗಿರ್ತಕ್ಕಂಥವನು ದ್ವಿಲೋಕ ಭೂಲೋಕಾದಿಗಳಿಗೆ ಅವನು ಆಶ್ರಯ ಆಗುವುದಿಲ್ಲ, ಯಾವ ಕಾರಣಕ್ಕಾಗಿ ಆಶ್ರಯ ಆಗುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಪೂರ್ವಕ್ಕೆ ಪ್ರಶ್ನೆ ಹಾಕ್ತಾ ಇದ್ದಾನ ಅವನು. ಇಲ್ಲಿ ಪ್ರಾಣಭೃತ್ ಅಂದ್ರೆ ಯಾರು? ಜೀವ. ಆ ಜೀವ ಆಗಬಹುದಲ್ಲ ದ್ವಿಲೋಕ ಭೂಲೋಕಗಳಿಗೆ ಅವನು ಆಶ್ರಯ ಆಗಬಹುದಲ್ಲ ಅಂತ ಅವನ ಆಕ್ಷೇಪ. ಇಲ್ಲಿ ಯಾವ ಕಾರಣಕ್ಕಾಗಿ ಇಲ್ಲಿ ಜೀವ ದ್ವಿಲೋಕ ಭೂಲೋಕಗಳಿಗೆ ಆಯತನ ಅಂದ್ರೆ ಆಶ್ರಯ ಆಗುವುದಿಲ್ಲ ಅಂತ ಕೇಳಿದ್ರೆ ಪ್ರಕರಣ. ಇಲ್ಲಿ ಪ್ರಕರಣ ಏನದ ಅಂತಂದ್ರೆ ಪ್ರಕರಣಂಚ ಇದಂ ಪರಮಾತ್ಮನಃ. ಇಲ್ಲಿ ಪ್ರಕರಣ ಏನು ಹೊರಟದ ಅಂದ್ರೆ ಇದು ಪರಮಾತ್ಮನ ಪ್ರಕರಣ. ಇದು ಪರಮಾತ್ಮನನ್ನೇ ವಿಶೇಷವಾಗಿ ಇಲ್ಲಿ ವರ್ಣನಾ ಮಾಡಿ ಕತ್ತಿದ್ದಾರೆ ಇಲ್ಲಿ.
ಇದು ಪರಮಾತ್ಮನ ಪ್ರಕರಣವಾಗಿರುವುದರಿಂದಲೂ ಕೂಡ ಇಲ್ಲಿ ಜೀವ ದ್ವಿಲೋಕ ಭೂಲೋಕಗಳಿಗೆ ಆಶ್ರಯ ಆಗೋದಿಲ್ಲ. ಇಲ್ಲಿ ಪ್ರಕರಣ ಏನು ಬಂದದ ಅಂತಂದ್ರೆ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ. ಇಲ್ಲಿ ಅಲ್ಲಿ ಶಿಷ್ಯ ಗುರುಗಳನ್ನ ಕುರಿತು ಏನ್ ಕೇಳ್ತಾನ ಅಂತಂದ್ರೆ ಕಸ್ಮಿನ್ನು ಭಗವೋ ವಿಜ್ಞಾತೆ. ಭಗವೋ ಅಂತಂದ್ರೆ ಹೇ ಭಗವಂತನೇ ಅಂತ. ಹೇ ಭಗವಂತನೇ ಕಸ್ಮಿನ್ನು ಭಗವೋ ವಿಜ್ಞಾತೆ. ಕಸ್ಮಿನ್ ಅಂದ್ರೆ ಯಾವುದನ್ನ ವಿಜ್ಞಾತೆ, ನಾವು ಯಾವುದನ್ನ ಅರತೇವಿ ಅಂತಂದ್ರೆ, ಯಾವುದನ್ನ ನಾವು ಅರತಾಗ ಸರ್ವವಿಧಂ ವಿಜ್ಞಾತಂ ಭವತಿ, ಇದೆಲ್ಲವೂ ಅರಿತಂತೆ ಆಗುತ್ತದೆ. ಯಾವುದು ಒಂದನ್ನ ತಿಳಿದ್ರೆ ಎಲ್ಲವನ್ನ ಅರಿತಂತೆ ಆಗಬೇಕು. ಅದು ಯಾವುದು ಅಂತಲ್ಲಿ ಶಿಷ್ಯ ಪ್ರಶ್ನೆ ಮಾಡಿದಾನ ಗುರುವನ್ನು ಕುರಿತು. ಅದಕ್ಕ ಗುರುಗಳು ಮುಂದೆ ಏನು ಉತ್ತರ ಕೊಟ್ಟಾರೆ ಅಂತಂದ್ರೆ, ಅಲ್ಲಿ ಇತಿ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಾಪೇಕ್ಷಾಣಾತ್. ಅಲ್ಲಿ ಏಕ ವಿಜ್ಞಾನೇನ ಅಂದ್ರೆ ಒಂದನ್ನ ಅರತ್ರ, ನಾವು ಒಂದರ ಜ್ಞಾನ ಮಾಡ್ಕೊಂಡೇವಿ ಅಂತಂದ್ರೆ ಸರ್ವ ವಿಜ್ಞಾನಾಪೇಕ್ಷಣಾತ್, ಸರ್ವದರ ಜ್ಞಾನ ಆಗ್ತೈತೆ ಅಂತ. ಒಂದನ್ನ ಅರತ್ರೆ ಎಲ್ಲದರ ಜ್ಞಾನ ಆಗಿರಬೇಕು, ಅದು ಅದರದ್ದು ಅಪೇಕ್ಷೆ ಐತೆ ಅಲ್ಲಿ. ಈಗ ಶಿಷ್ಯ ಏನ್ ಪ್ರಶ್ನೆ ಮಾಡ್ಯಾನ, ಯಾವುದು ಒಂದನ್ನ ಅರತ್ರೆ ಎಲ್ಲವನ್ನ ತಿಳಿದಂತ ಆಗಿರಬೇಕು ಅಂತದ್ ಯಾವುದು ಅಂತ ಶಿಷ್ಯ ಪ್ರಶ್ನೆ ಮಾಡಿದಾಗ ಅಲ್ಲಿ, ಯಾಕಂದ್ರೆ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಾಪೇಕ್ಷಣಾತ್, ಒಂದರ ಜ್ಞಾನದಿಂದ ಎಲ್ಲದರ ಜ್ಞಾನ ಆಗಿರಬೇಕು, ಎಲ್ಲದರ ಒಂದು ಅರಿವು ಆಗಿರಬೇಕು ಅಂಥದ್ದು ಅವನ ಅಪೇಕ್ಷೆ ಐತಿ ಈಗ ಒಂದು. ಪರಮಾತ್ಮನಿ ಹಿ ಸರ್ವಾತ್ಮಕೆ ವಿಜ್ಞಾತೆ. ನೋಡಿ, ಇಲ್ಲಿ ಪರಮಾತ್ಮ ಸರ್ವಾತ್ಮಕನಾಗಿದ್ದಾನೆ. ಪರಮಾತ್ಮ ಸರ್ವರ ಅಂತರಾತ್ಮನಾಗಿದ್ದಾನೆ. ಅದಕ್ಕೆ ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಹೇಳಿದ್ರಲ್ರಿ. ಶ್ರುತಿ ಏನ್ ಹೇಳ್ತದ, ಒಬ್ಬನೇ ಪರಮಾತ್ಮ ಸರ್ವಭೂತೇಶು ಗೂಢ, ಎಲ್ಲಾ ಜೀವರಾಶಿಗಳಲ್ಲಿ ಅವನೇ ಅಂತರಾತ್ಮನಾಗಿದ್ದಾನೆ ಅಂತ. ಗೂಢನಾಗಿ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ಅಲ್ಲಿ ಶ್ರುತಿ ಹೇಳೈತೆ. ಅಲ್ಲಿ ಸರ್ವಭೂತಾಂತರಾತ್ಮ, ಎಲ್ಲ ಭೂತಗಳ ಅಂತರಾತ್ಮನೆ ಅಂತೇಳಿ ಹಿಂಗ ಶ್ರುತಿ ಎನ್ನುವಂತಾದ್ ಹೇಳಿರುವುದರಿಂದ ಸರ್ವಾತ್ಮಕ್ಕೆ ಪರಮಾತ್ಮನಿ ಅಂತ. ಇಲ್ಲಿ ಸರ್ವಾತ್ಮಕನ ಎಲ್ಲರ ಆತ್ಮರೂಪನಾಗಿರ್ತಕ್ಕಂಥ ಯಾವ ಪರಮಾತ್ಮದನಲ್ಲ ವಿಜ್ಞಾತೆ, ನಾವು ಅವನನ್ನ ಅರ್ತಿದ್ದಾದ್ರೆ, ಸರ್ವಾತ್ಮಕನಾಗಿರ್ತಕ್ಕಂಥ ಯಾವ ಪರಮಾತ್ಮನ್ ನಾವು ಅರ್ತಿದ್ದಾದ್ರೆ ಸರ್ವಂ ಇದಂ ವಿಜ್ಞಾತಂ ಸ್ಯಾತ್, ಅವಾಗ ಇದೆಲ್ಲವನ್ನು ತಿಳಿದಂತೆ ಆಗುತ್ತದೆ ಅಂತ. ನಮಗೇನೇನು ಈ ಬ್ರಹ್ಮಾಂಡದೊಳಗೆ ಕಾಣ್ತಾ ಇದ್ದೇವಲ್ಲ, ಇದೆಲ್ಲವನ್ನು ತಿಳಿದಂತೆ ಆಗಿರ್ಬೇಕು. ಹೆಂಗ ಒಂದು ನಾವು ಮಣ್ಣನ್ನ ಅರ್ಥ ಬಿಟ್ರೆ, ಯಾಕ ಮಣ್ಣು ಕಾರಣ, ಕಾರ್ಯವಾಗಿರ್ತಕ್ಕಂಥದ್ದು ಯಾವುದು ಇಲ್ಲಿ ಘಟ, ಮುಚ್ಚಳ, ಹರಿವಿ, ಕುಡಿಕಿ, ಗಡಿಗೆ ಇಂಥವೇನದಾವಲ್ರಿ ಇವೆಲ್ಲ ಮಣ್ಣಿನ ಕಾರ್ಯಗಳೆಲ್ಲ ಇವು. ಕಾರಣವಾಗಿರ್ತಕ್ಕಂಥದ್ದು ಯಾವುದು ಮಣ್ಣು. ಕಾರಣವನ್ನ ತಿಳಿದ್ರೆ ಕಾರ್ಯವನ್ನ ಅರಿತಂತೆ ಆಗುತ್ತದೆ ಅಂತ. ನಾವು ಮೂಲ ಕಾರಣವನ್ನು ತಿಳ್ಕೊಂಡ್ಬಿಟ್ಟೇವಂದ್ರೆ ಕಾರ್ಯ ಎಲ್ಲವನ್ನು ತಿಳಿದಂತೆ ಆಗ್ತದೆ. ಹೆಂಗ ಬಂಗಾರ ಒಂದು ತಿಳ್ಕೊಂಡ್ಬಿಟ್ರೆ ಬಂಗಾರದ ಕಾರ್ಯವಾಗಿರತಕ್ಕಂಥ ಎಲ್ಲ ಆಭರಣಗಳ ಜ್ಞಾನ ಆದಂತೆ ಅಂತ. ಈ ಬಂಗಾರದಿಂದ ನೆಕ್ಲೆಸ್ ಅಂತ ಮಾಡ್ತಾರ, ಬುಗುಡಿ ಅಂತ ಮಾಡ್ತಾರ, ನತ್ ಅಂತ ಮಾಡ್ತಾರ, ಇನ್ನು ಅನೇಕ ಗಣಪತಿ, ಈಶ್ವರ ಏನೆಲ್ಲ ಮೂರ್ತಿಗಳನ್ನು ಮಾಡ್ತಾರಲ್ಲ ಬಂಗಾರದಿಂದ ರೀ. ಮತ್ತ ಅವೆಲ್ಲ ಬಂಗಾರದ ಕಾರ್ಯಗಳಲ್ರಿ ಅವು. ಬಂಗಾರ ಒಂದ್ ಅರ್ಥ ಅವು ಎಲ್ಲವನ್ನು ತಿಳಿದಂತೆ ಆಗ್ತೈತಲ್ರಿ. ಹಂಗ ಇಲ್ಲಿ ಬ್ರಹ್ಮ ಒಂದು ಅರ್ಥ ಬಿಟ್ರ ಬ್ರಹ್ಮದ ಕಾರ್ಯವಾಗಿರ್ತಕ್ಕಂಥ ಇಡೀ ಜಗತ್ತೆಲ್ಲವನ್ನ ತಿಳಿದಂತೆ ಆಗ್ತದಂತ. ಎಲ್ಲಾ ಜೀವರಾಶಿಗಳು ಇವುಗಳಲ್ಲಿ ಇರ್ತಕ್ಕಂಥವನು ಯಾರು? ಬ್ರಹ್ಮನೇ, ಪರಮಾತ್ಮನೇ ಎಲ್ಲ ಜೀವರ ಅಂತರಾತ್ಮನಾಗಿದ್ದಾನೆ ಅಂತ. ಅಂತ ಸರ್ವಾತ್ಮಕನಾಗಿರ್ತಕ್ಕಂಥ ಬ್ರಹ್ಮ ಒಂದ್ ತಿಳ್ಕೊಂಡ್ರೆ ಸಾಕಂತಾರ. ಅದು ಕಾರಣರೂಪನಾಗಿರ್ತಕ್ಕಂಥ ಬ್ರಹ್ಮ ಒಬ್ಬನನ್ನ ಅರ್ಥ ಬಿಟ್ರೆ ಈ ಕಾರ್ಯವಾಗಿರ್ತಕ್ಕಂಥ ಎಲ್ಲ ದೇಹಾದಿ ಪ್ರಪಂಚ ಇದೆಲ್ಲ ಸಮಸ್ತ ಎಲ್ಲವನ್ನ ಅರಿತಂತೆ ಆಗುತ್ತದೆ ಅಂಥೇಳಿ ಹಿಂಗ ಸರ್ವಮಿದಂ ವಿಜ್ಞಾತಂ ಸ್ಯಾತ್ ನ ಕೇವಲ ಪ್ರಾಣಬುದ್ಧಿತಿ. ಅದ್ರಲ್ಲಿ ಕೇವಲ ಪ್ರಾಣಧಾರಣ ಮಾಡಿರ್ತಕ್ಕಂಥ ಜೀವನನ್ನ ಅರ್ಥ ಎಲ್ಲವನ್ನ ಅರ್ಥಂತ ಆಗ್ತತೇನು? ಇಲ್ಲ.
ಶ್ರುತಿ ಏನ್ ಹೇಳ್ತೈತೆ ಅಲ್ಲಿ? ಹ್ಮ್ ಸರ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನನ್ನ ಅರ್ಥಾಗಲೇ ಎಲ್ಲದರ ಜ್ಞಾನ ಆಗ್ತದೆ. ಹಿಂಗೆ ಪ್ರಕರಣ ಬಂದೈತಿ ಈಗ ಅಲ್ಲಿ. ಹೌದು. ಪ್ರಕರಣ ಏನದಲ್ಲಿ? ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಅಲ್ಲಿ ಜೀವನನ್ನ ಅರಿಬೇಕು, ಜೀವನ ಅರ್ಥರೆ ಎಲ್ಲಾನು ತಿಳಿದಂಗ ಆಕೈತಿ ಅಂತ ಅಲ್ಲಿ ಹೇಳಿಲ್ಲಲ್ಲ. ಅಲ್ಲಿ ಪ್ರಕರಣದಿಂದಲೂ ಕೂಡ ನಮಗೆ ಏನ್ ಅರ್ಥ ಆಕೈತಿ ಅಂತಂದ್ರೆ ಅಲ್ಲಿ ಪರಮಾತ್ಮನೇ ಅಂತ ಸಿದ್ಧ ಆಕೈತಿ ಅಂತ. ಅದಕ್ಕ ಅವ್ರು ಏನಂದ್ರು ಅಂತಂದ್ರೆ ನ ಕೇವಲ ಪ್ರಾಣಭೃತಿ, ಕೇವಲ ಪ್ರಾಣಧಾರಣ ಮಾಡಿರ್ತಕ್ಕಂಥ ಜೀವನನ್ನು ಅರ್ಥದ್ದಾದರೆ ಎಲ್ಲವನ್ನ ಅರಿತಂತೆ ಆಗೋದಿಲ್ಲ ಅಂತ. ಇನ್ನ ಸ್ಥಿತ್ಯದನಾಭ್ಯಾಂಚ ಮುಂದೆ 7ನೇ ಸೂತ್ರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಸ್ಥಿತಿ ಅದನಭ್ಯಾಂ, ಅದನ ಅಂತಂದ್ರೆ ತಿನ್ನುವುದು ಅಂತ, ಸ್ಥಿತಿ ಅಂದ್ರೆ ಇರುವುದು ಅಂತ. ಇಲ್ಲಿ ಇರುವುದು ಮತ್ತು ತಿನ್ನುವುದು ಇವೆರಡರಿಂದಲೂ ಅಂತ ಹೇಳಿದ್ರು ಅವರು. ಸ್ಥಿತ್ಯದನಭ್ಯಾಂಚ ಈ ಭಾಷೆಯಲ್ಲಿ ಹೇಳ್ತಾರೆ ನೋಡ್ರಿ. ಕುತಶ್ಚನ ಪ್ರಾಣಭೃತು ದಿವ್ಯಾಧ್ಯಾಯತನತ್ವೇನ ಆಶ್ರಯಿತವ್ಯ. ಇಲ್ಲಿ ಯಾವ ಕಾರಣದಿಂದ ಪ್ರಾಣಭೃತನಾಗಿರ್ತಕ್ಕಂಥ ಇಲ್ಲಿ ಜೀವ ಅವನು ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯನಾಗುವುದಿಲ್ಲ. ನೀವು ದ್ವಿಲೋಕ ಭೂಲೋಕಗಳಿಗೆ ಈ ಜೀವ ಆಶ್ರಯ ಆಗುವುದಿಲ್ಲ ಅಂತ ನೀವು ಹೇಳ್ತಾ ಇದ್ದೀವಿ. ಯಾವ ಕಾರಣಕ್ಕ ಅಂತ ಈ ರೀತಿ ಒಂದು ಪ್ರಶ್ನೆ ಮಾಡಿದ್ರೆ, ಹಿಂದೆ ಪ್ರಕರಣದಿಂದಲೂ ಮತ್ತು ಭೇದ ವ್ಯಪದೇಶಾತ್ ಭೇದವನ್ನ, ಈ ಜೀವನಿಗೂ ಪರಮಾತ್ಮನಿಗೂ ಅಲ್ಲಿ ಭೇದವನ್ನ ಹೇಳ್ತಕ್ಕಂಥ, ಯಾಕ ಜ್ಞಾತೃ ಜ್ಞೇಯ ಅಲ್ಲಿ ಭೇದವನ್ನು ಹೇಳಿದಾರ. ಆದ್ರಿಂದ ಅಲ್ಲಿ ಜ್ಞಾತೃ ಅವನು ಬೇರೆನೇದನ, ಜ್ಞೇಯ ಬೇರೆನೇ ಐತಲ್ಲಿ. ಮತ್ತೆ ಇಲ್ಲಿ ಪ್ರಕರಣವೂ ಕೂಡ ಇದು ಪರಮಾತ್ಮನ ಪ್ರಕರಣವಿರುವುದರಿಂದ ಇಲ್ಲಿ ಜೀವ ಆಶ್ರಯ ಆಗೋದಿಲ್ಲ, ದ್ವಿಲೋಕ ಭೂಲೋಕ ಆಶ್ರಯ ಆಗೋದಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಇನ್ನೊಂದು ಕಾರಣ ಹೇಳ್ತೇವೆ ಅಂತಾರ ಅವರು. ಇನ್ನೊಂದು ಏನು ಕಾರಣ ಅಂತಂದ್ರೆ ಅದಕ್ಕೆ ಇಲ್ಲಿ ಮತ್ತೇನ್ ಪ್ರಶ್ನೆ ಮಾಡಿ, ಕುತಶ್ಚನ ಪ್ರಾಣಭೃತ ಅಂದ್ರೆ ಪ್ರಾಣಭೃತು ದಿವ್ಯಾಧ್ಯಾಯತನತ್ವೇನ ಕುತಶ್ಚನ ಆಶ್ರಯಿತವ್ಯ ಅಂತ ಇದು ಪ್ರಶ್ನೆ. ಅಂದ್ರೆ ಯಾವ ಕಾರಣದಿಂದ ಈ ಪ್ರಾಣಭೃತನಾಗಿರ್ತಕ್ಕಂಥ ಜೀವನು ದ್ವಿಲೋಕ ಭೂಲೋಕ ಅಂತರಿಕ್ಷಾದಿಗಳಿಗೆ ಇವನು ಆಶ್ರಯನಾಗಲಾರ, ಯಾಕೆ ಆಶ್ರಯ ಆಗುವುದಿಲ್ಲ ಅಂತ ಈ ರೀತಿ ಪ್ರಶ್ನೆಯನ್ನ ಮಾಡಿದ್ರೆ ಸ್ಥಿತ್ಯದನಾಭ್ಯಾಂಚ ಅಂತ ಈ ಶ್ರುತಿ ಹೇಳ್ತೈತಿ ಇಲ್ಲಿ. ದಿವ್ಯಾಧ್ಯಾಯತನಂ ಚ ಪ್ರಕೃತ್ಯ ದ್ವಾಸುಪರ್ಣಾ ಸಯುಜಾ ಸಖಾಯ ಇತ್ಯತ್ರ ಸ್ಥಿತ್ಯದನ ನಿರ್ದೇಶ್ಯತೆ. ಇಲ್ಲಿ ಅದ ಮುಂಡಕದಲ್ಲಿ ಒಂದು ಶ್ರುತಿ ಬಂದದ. ಏನಂತ ಹೇಳಿದ್ರು ಅವರು ಅಲ್ಲಿ ಪ್ರಕರಣದೊಳಗ ಅಲ್ಲಿ ಹೇಳಕ್ ಪ್ರಾರಂಭ ಅನ್ನುವಂತಹದ್ದನ್ನ ಮಾಡಿ ಅಲ್ಲಿ ಏನ್ ಹೇಳಿಕ್ ಪ್ರಾರಂಭ ಮಾಡಿದಾರ ಅಂತಂದ್ರೆ ಪ್ರಕೃತ್ಯ ದ್ವಾಸುಪರ್ಣ ಸಯುಜ ಸಖಾಯ. ನೋಡ್ರಿ, ದ್ವಾಸುಪರ್ಣ ಇಲ್ಲಿ 2 ಪಕ್ಷಿಗಳು ಅಂತ. ಅವು ಒಂದು ಮರವನ್ನ ಆಶ್ರಯ ಮಾಡ್ಕೊಂಡಾವ. ಒಂದು ಪಕ್ಷಿ ಪಿಪ್ಪಲ ಅನ್ನುವಂತ ಹಣ್ಣನ್ನ ತಿಂತಾ ಇದೆ, ಇನ್ನೊಂದು ಪಕ್ಷಿ ಸುಮ್ಮನೆ ಕೂತ್ಕೊಂಡದಲ್ಲಿ. ಅಲ್ಲಿ ಶ್ರುತಿಗಳು ಹೇಳ್ಕೊಂಡ್ ಬಂದಾರಲ್ರಿ. ಅಲ್ಲಿ ಈ ರೀತಿ ಆರಂಭ ಮಾಡಿ ಇತ್ಯತ್ರ ಸ್ಥಿತಿ ಅದನೆ. ಸ್ಥಿತಿ ಅಂತಂದ್ರೆ ಇಲ್ಲಿ ಇರುವಿಕೆ, ಅಂದ್ರೆ ಸುಮ್ಮನೆ ಇರೋದು ಅಂತ. ಅದನ ಅಂತಂದ್ರೆ ಇಲ್ಲಿ ತಿನ್ನೋದು ಅಂತ. ತಿನ್ನೋದು ಮತ್ತು ಇರೋದು. ಒಂದು ಸುಮ್ಮನೆ ಇದೆ, ಅದೇನು ತಿಂತಾ ಇಲ್ಲ, ಸುಮ್ಮನೆ ನೋಡ್ಕೊಂತೈತು ಒಂದ್ ಹಂಗ. ಇನ್ನೊಂದು ಅದನ್ನ ಶ್ರುತಿ ಹೇಳ್ತೈತಿ ನೋಡ್ರಿ. ಅಲ್ಲಿ ಸ್ಥಿತಿ ಅದನ್ನೇ ನಿರ್ದೇಶತೆ. ಅಲ್ಲಿ ಏನ್ ನಿರ್ದೇಶ ಮಾಡಿದ್ದಾರೆ ಅಂತಂದ್ರೆ ಒಂದು ಇರುವುದು, ಇನ್ನೊಂದು ತಿನ್ನುವುದು ಅಂತ. ಈ ರೀತಿ ಅಲ್ಲಿ ತಿಳಿಸೈತೆ, ಅಲ್ಲಿ ನಿರ್ದೇಶನ ಮಾಡಿದ್ದಾರೆ. ತಯೋರನ್ಯ ಪಿಪ್ಪಲಂ ಸ್ವಾದ್ಯತ್ತಿ ಇತಿ ಕರ್ಮ ಪಲಾಶನಂ. ತಯೋಹೋ ಅಂದ್ರೆ ಅವೆರಡರಲ್ಲಿ ಅಂತ. ಅವೆರಡು ಅಂತಂದ್ರೆ ಯಾವ್ದ್ರಿ? ಒಂದು ಜೀವ ಪಕ್ಷಿ, ಇನ್ನೊಂದು ಈಶ್ವರ ಪಕ್ಷಿ ಅಂತ. ಶರೀರ ಅನ್ನುವಂತ ವೃಕ್ಷದೊಳಗ ಇಲ್ಲಿ 2 ಪಕ್ಷಿಗಳದಾವ. ಒಂದು ಜೀವ ಪಕ್ಷಿ ಅದ, ಇನ್ನೊಂದು ಈಶ್ವರ ಪಕ್ಷಿ ಅದ ಅಂತ. ಅಲ್ಲಿ ಜೀವ ಪಕ್ಷಿ ಎನ್ನುವಂತಹದ್ದು ಕರ್ಮ ಫಲಗಳನ್ನ ಊಟ ಮಾಡ್ತಾ ಇದೆ.
ಅಲ್ಲಿ ಅದಕ್ಕೆ ತಯೋಹೋ ಅನ್ಯಃ ಪಿಪ್ಪಲಂ ಸ್ವಾದಿ ಅತ್ತಿ. ಆ ಮರದಲ್ಲಿರ್ತಕ್ಕಂಥ ಒಂದು ಪಕ್ಷಿ ಪಿಪ್ಪಲ ಅನ್ನುವಂಥ ಹಣ್ಣನ್ನು ತಿಂತಾ ಇದೆ, ಅದು ದೃಷ್ಟಾಂತ. ಅದನ್ನ ನಾವು ದಾಷ್ಟಾಂತದಲ್ಲಿ ನಮ್ಮ ಶರೀರ ಅನ್ನುವಂಥ ವೃಕ್ಷದಲ್ಲಿ ಜೀವ ಮತ್ತು ಈಶ್ವರ ಅನ್ನುವಂಥ ಎರಡು ಪಕ್ಷಿಗಳದಾವು. ಅದರಲ್ಲಿ ಜೀವ ಅನ್ನುವಂಥ ಪಕ್ಷಿ ತಯೋಹೋ ಅನ್ಯಃ, ತಯೋಹೋ ಅಂದ್ರೆ ಆ ಜೀವ ಪಕ್ಷಿ ಮತ್ತು ಈಶ್ವರ ಪಕ್ಷಿ ಅಂತ ಏನದಾವಲ್ಲ, ಅದರಲ್ಲಿ ಒಂದು ಪಿಪ್ಪಲಂ ಸ್ವಾದತ್ತಿ, ಅಲ್ಲಿ ಕರ್ಮವೆಂಬ ಫಲ ಅನ್ನುವಂತಹದ್ದನ್ನ ಈ ಜೀವ ಪಕ್ಷಿ ತಿಂತಾ ಇದೆ ಅಂತ. ಇತಿ ಕರ್ಮ ಪಲಾಶನಂ, ಪಲಾಶನಂ ಇಲ್ಲಿ ಕರ್ಮ ಫಲವನ್ನ ತಿಂಬೋದು, ಕರ್ಮ ಫಲವನ್ನ ಸೇವನ ಮಾಡ್ತಕ್ಕಂಥದ್ದು ಯಾವುದು ಜೀವ ಪಕ್ಷಿ ಅಂತ. ಅದನ್ನು ತೋರಿಸಿದಾರಲ್ಲಿ ಅನಸ್ನನ್ ಅನ್ಯಃ ಅಭಿಚಾಕಸೀತಿ ಇತಿ ಔದಾಸೀನ್ಯೇನ ಅವಸ್ಥಾನಂ ಚ. ಅನಸ್ನನ್ ಅನ್ಯಃ, ಅನ್ಯಃ ಅಂದ್ರೆ ಮತ್ತೊಂದು, ಮತ್ತೊಂದು ಯಾವುದು ಇಲ್ಲಿ ಈಶ್ವರ ಪಕ್ಷಿ ಅಂತ. ಅಲ್ಲಿ ದೃಷ್ಟಾಂತದೊಳಗ ಎರಡು ಪಕ್ಷಿ ಅಂತ ಹೇಳ್ಯಾರ. ಅಲ್ಲಿ ಒಂದು ಪಕ್ಷಿ ಹಣ್ಣನ್ನ ತಿಂತಾ ಇದೆ, ಒಂದು ಪಕ್ಷಿ ಹಣ್ಣನ್ನ ತಿನ್ಲಾರ್ದ ಅದು ಸುಮ್ಮನೆ ನೋಡ್ತಾ ಇದೆ. ಅದು ಉದಾಸೀನದಿಂದ ಅದಂತದ್ದು. ಔದಾಸೀನ್ಯೇನ ಅಂತಂದ್ರೆ ಏನು, ಉದಾಸೀನ, ಅದು ತಿನ್ಲಾರ್ದಂಗ ನೋಡ್ತದ, ತಿನ್ನಲಾರ್ದಂಗ ಸುಮ್ಮನೆ ಕೂತ್ಕೊಂಡೈತೆ ಅಂತ. ಅದು ಕರ್ಮಫಲ ತಿನ್ಬೇಕನ್ನೋದಕ್ಕೆ ಉದಾಸೀನ, ಅದಕ್ಕೇನದು ಆ ಪಕ್ಷಿ ತಿನ್ಬೇಕನ್ನೋ ಇಚ್ಛಾ ಇಲ್ಲ ಅಂತದು, ಸುಮ್ಮನೆ ನೋಡ್ತಾ ಇದೆ ಅಂತದು. ಅವಸ್ಥಾನಂಚ ಅಂದ್ರೆ ಒಂದು ಪಕ್ಷಿ ಎನ್ನುವಂತಹದ್ದು ಅಂದ್ರೆ ಜೀವ ಪಕ್ಷಿ ಈಶ್ವರ ಪಕ್ಷಿ ಎನ್ನುವಂತಹದ್ದು, ಅವು ಎರಡು ಪಕ್ಷಿಗಳು ಅದಾವಂದ್ರೂ ಕೂಡ ಈಶ್ವರ ಪಕ್ಷಿ ಮಾತ್ರ ಅದು ಯಾವುದೇ ಕರ್ಮ ಫಲವನ್ನು ಉಪಭೋಗ ಮಾಡಲಾರದೆ ಅದು ಸುಮ್ಮನೆ ಉದಾಸೀನವಾಗಿ ಅದು ಇದೆ ಅಂತ. ಜೀವ ಪಕ್ಷಿ ಮಾತ್ರ ಕರ್ಮ ಫಲಗಳನ್ನದು ಸೇವನ ಮಾಡ್ತಾ ಇದೆ ಅಂತ ಹೇಳಿ, ಹಿಂಗ ತಾಭ್ಯಾಂಚ ಸ್ಥಿತ್ಯದನಭ್ಯಾಂ ಈಶ್ವರ ಕ್ಷೇತ್ರಜ್ಞವು ತತ್ರ ಗೃಹ್ಯೇತೆ. ತಾಭ್ಯಾಂ ಅಂದ್ರೆ ಇಲ್ಲಿ ಎರಡು ಪಕ್ಷಿಗಳು ಅಂದ್ರೆ ಅವೆರಡರಲ್ಲಿ ಅಂತ. ಆ ಜೀವ ಪಕ್ಷಿ ಮತ್ತು ಈಶ್ವರ ಪಕ್ಷಿ ಅಂತ ಹೇಳಿದ್ರಲ್ಲ, ತಾಭ್ಯಾಂ ಸ್ಥಿತಿದ ಅದನಭ್ಯಾಂ. ಸ್ಥಿತಿ ಅಂದ್ರೆ ಇರುವಿಕೆ, ಒಂದು ಸುಮ್ಮನೆ ಇರುವಿಕೆ, ಇನ್ನೊಂದು ಅದನಾಭ್ಯಾಂ ತಿನ್ನುವಿಕೆ ಅಂತ. ಅವು ಎರಡು, ಒಂದು ಇರುವುದು ಒಂದು ತಿನ್ನೋದು. ಈಶ್ವರ ಕ್ಷೇತ್ರಜ್ಞವು ನೋಡಲ್ಲಿ, ಈಶ್ವರ ಮತ್ತು ಕ್ಷೇತ್ರಜ್ಞ ಅವರಿಬ್ರು ಅಂತ. ಇಲ್ಲಿ ಈ ಕ್ಷೇತ್ರಜ್ಞ ಅಂದ್ರೆ ಜೀವ ಅಂತ, ಈಶ್ವರ ಮತ್ತು ಜೀವ ಇವರಿಬ್ರು ತತ್ರ ಗೃಹ್ಯತೆ, ಗೃಹ್ಯತೆ ಅಂತ ಹೇಳಿದ್ರು. ಅಲ್ಲಿ ಇಬ್ಬರನ್ನ ಗ್ರಹಿಸ್ಯಾರಿಲ್ರಿ ಅಲ್ಲಿ ಆ ದೃಷ್ಟಾಂತೊಳಗೆ. ಶ್ರುತಿ ಅನ್ನುವಂತಹದ್ದು ಏನ್ ಹೇಳಿದ, ಒಂದು ಜೀವ ಪಕ್ಷಿ, ಇನ್ನೊಂದು ಈಶ್ವರ ಪಕ್ಷಿ. ಜೀವ ಪಕ್ಷಿ ಕರ್ಮ ಫಲವನ್ನು ಅನುಭವಿಸ್ತದ, ಈಶ್ವರ ಪಕ್ಷಿ ಉದಾಸೀನದಿಂದ ಅದು ಸುಮ್ಮನೆ ಇದೆ, ನೋಡ್ತಾ ಇದೆ ಅಂತದು. ಅದು ಕರ್ಮಫಲವನ್ನು ಅನುಭವ ಮಾಡ್ತಾ ಇಲ್ಲ. ಅದು ಕರ್ಮಫಲ ಅನುಭವಿಸೋದು ಯಾವುದು, ಜೀವ ಪಕ್ಷಿ ಅಂತ. ಯದಿಚ ಈಶ್ವರೋ ದುಭ್ಯಾಧ್ಯಾಯತನತ್ವೇನ ವಿವಕ್ಷಿತಃ ತತ್ ತಸ್ಯ ಪ್ರಕೃತಸ್ಯ ಈಶ್ವರಸ್ಯ ಕ್ಷೇತ್ರಜ್ಞಾತ್ ಪೃಥಗ್ವಚನಂ ಅವಕಲ್ಪತೆ ಅಂತ ಹೇಳ್ತಾರೆ. ಯದಿ ಹಿ ಅಂದ್ರೆ ಒಂದು ವೇಳೆ ಅಂತ. ಇಲ್ಲಿ ಈಶ್ವರೋ ದಿವ್ಯಾಧ್ಯಾಯತನತ್ವೇನ, ಇಲ್ಲಿ ಈಶ್ವರನೇ ಏನಾಗಿದ್ದಾನೆ, ದಿವ್ಯಾಧ್ಯಾಯತನ ಅಂತ. ದಿವ್ಯಾಧ್ಯಾಯತನ ಅಂತಂದ್ರೆ ಏನು, ಆಶ್ರಯ ಅಂತ. ಅಲ್ಲಿ ಅದೇ ಹೇಳಿ ಹೊರಟೈತದ. ಅದು ಆ ಈಶ್ವರನೇ ಇಲ್ಲಿ ಶ್ರುತಿ ಏನ್ ಹೇಳಕ್ ಹೊರಟೈತದು, ಅವನೇ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯನಾಗಿದ್ದಾನೆ ಅಂತ ಹೇಳಿ ಶ್ರುತಿ ಹೇಳಿಕೆ ಹೊರಟದ. ಆದ್ರೆ ಇಲ್ಲಿ ತತಸ್ತಸ್ಯ ಪ್ರಕೃತಸ್ಯ ತತಃ ತಸ್ಯ ಪ್ರಕೃತಸ್ಯ ಈಶ್ವರಸ್ಯ ಕ್ಷೇತ್ರಜ್ಞಾತ್ ಪೃಥಗ್ವಚನಂ ಅವಕಲ್ಪತೆ. ಮತ್ತ ಅವಾಗ ಪ್ರಕೃತವಾಗಿರ್ತಕ್ಕಂಥ ಈಶ್ವರ ಅಲ್ಲಿ ಕ್ಷೇತ್ರಜ್ಞನಿಗಿಂತಲೂ ಭಿನ್ನವಾಗಿ ಅಲ್ಲಿ ಉಪದೇಶ ಮಾಡ್ಯಾರಿಲ್ರಿ ನಮಗದು. ಅಲ್ಲಿ ಕ್ಷೇತ್ರಜ್ಞನಿಗಿಂತಲೂ ಬೇರೆಯಾಗಿ ಈಶ್ವರನಲ್ಲಿ ಹೇಳ್ಯಾರಿಲ್ರಿ ನಮಗದು. ಮತ್ತೆ ಅಲ್ಲಿ ಬೇರೆಯಾಗಿ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ಹೊಂದ್ಗಡೆ ಆಕೈತಿ ನಮಗೆ ಇವಾಗ. ಮತ್ತೆ ಅಲ್ಲಿ ನಾವು ಜೀವನೇ ಅಲ್ಲಿ ದ್ವಿಲೋಕ ಭೂಲೋಕಗಳಿಗೆ ಆಶ್ರಯ ಅಂತ ಹೇಳಿಬಿಟ್ರೆ ಅದು ಹೊಂದ್ಗಡೆ ಆಗಂಗೆ ಇಲ್ಲ, ಅದು ಯುಕ್ತವೇ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅದ್ರಿಂದ ಯಾಕಂದ್ರೆ ಇಲ್ಲಿ ಜೀವ ಮತ್ತು ಈಶ್ವರ ಅಂತ ಹೇಳಿ
ಅದು ಕ್ಷೇತ್ರಜ್ಞ ಅಥವಾ ಈಶ್ವರ ಅಂತೇಳಿ ಹಿಂಗೆ ಎರಡು ಬೇರೆ ಪೃಥಗ್ ವಚನಂ ಅಂತಂದ್ರೆ ಏನು, ಭಿನ್ನ ಭಿನ್ನವಾಗಿ ಅಂತ ಬೇರೆ ಬೇರೆಯಾಗಿ ಹಿಂಗ ನಮಗೆ ಶ್ರುತಿ ಹೇಳಿರುವಂತಹದ್ದು ನಮಗಲ್ಲಿ ಕಂಡು ಬರ್ತಾ ಇದೆ ಅಂತ. ಅನ್ಯಥಾ ಹಿ ಅಪ್ರಕೃತ ವಚನಂ ಆಕಸ್ಮಿಕಂ ಅಸಂಬಂಧಂ ಸ್ಯಾತ್. ನಾವು ಒಂದ್ ವೇಳೆ ಇದನ್ನು ಒಪ್ಕೊಳ್ಳಿಲ್ಲ ಅಂತ ತಿಳ್ಕೊಡ್ರಿ ಇವಾಗ, ಇಲ್ಲ ಇಲ್ಲಿ ಕ್ಷೇತ್ರಜ್ಞನೇ ತ್ರಿಲೋಕ ಭೂಲೋಕ ಆದಿಗಳಿಗೆ ಅವನೇ ಆಶ್ರಯನಾಗಿದ್ದಾನೆ ಅಂತ ನಾವು ಏನಾದ್ರೂ ಒಂದ್ ವೇಳೆ ಹೇಳಿಕ್ ಹೊರಟ್ರ ಅಪ್ರಕೃತ ವಚನಂ, ಇದು ಪ್ರಕೃತವಾಗಿರ್ತಕ್ಕಂಥ ವಚನ ಆಗೋದಿಲ್ಲ, ಪ್ರಕರಣಕ್ಕ ವಿರುದ್ಧ ಆದಂಗ ಆಕೈತಿ. ಇದು ನಾವು ಪ್ರಕರಣವನ್ನು ಬಿಟ್ಟು ಬೇರೆ ತಿಳ್ಕೊಂಡಂಗ ಆಗ್ತೈತಿ. ಅಪ್ರಕೃತವಾಗಿರ್ತಕ್ಕಂಥದ್ದನ್ನ ಅಲ್ಲಿ ಹೇಳ್ಯಾರ ಅಂತ ಇದಾಕೈತಿ. ಅಂದ್ರೆ ಆಕಸ್ಮಿಕವಾಗಿ ಹಿಂಗ್ ಹೇಳ್ಯಾರ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಒಂದು ಸಂಬಂಧ ಇಲ್ಲದನ್ನ ನಾವು ಕಲ್ಪಿಸ್ಕೊಂಡಂಗ ಆಕೈತಿ ಅಂತ. ಆಕಸ್ಮಿಕಂ ಅಸಂಬಂಧಂ ಸ್ಯಾತ್, ಅದು ಅಸಂಬಂಧವೇ ಆಗ್ತೈತಿ ಅಂತ. ಅದು ಅಪ್ರಕೃತವಾಗಿರ್ತಕ್ಕಂಥದ್ದು, ಅದು ಆಕಸ್ಮಿಕವಾಗಿ ಅಪ್ರಕೃತವಾಗಿರ್ತಕ್ಕಂಥದ್ದನ್ನ ನಾವು ಒಪ್ಕೊಂಡಿದ್ದಾದ್ರೆ ಅದು ಅಸಂಬಂಧವೇ ಆಗ್ತದೆ. ಅದು ಸಂಬಂಧ ಇಲ್ಲದ್ದು ಹೇಳ್ದಂಗ ಆಕೈತಿ ಅಂತ ಹೇಳಿ ಇಲ್ಲಿ ಆಚಾರ್ಯರು ಇಲ್ಲಿ ಈಶ್ವರನೇ ಏನಾಗಿದ್ದಾನೆ, ದ್ವಿಲೋಕ ಭೂಲೋಕ ಅಂತರಿಕ್ಷಾದಿ ಲೋಕಗಳಿಗೆ ಅವನೇ ಆಶ್ರಯ ಅಂತ ಒಪ್ಕೊಳ್ಬೇಕೇ ಹೊರತು ನಾವಿಲ್ಲಿ ಕ್ಷೇತ್ರಜ್ಞ ಅಥವಾ ಪ್ರಾಣಭೃತ್, ಪ್ರಾಣಭೃತ್ ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಒಂದೇ, ಜೀವ ಅಂದ್ರೆ ಒಂದೇ. ಈ ಜೀವನಿಗೆ ಎಲ್ಲ ಪರ್ಯಾಯ ಶಬ್ದಗಳಿಲ್ಲಿ. ಕ್ಷೇತ್ರಜ್ಞನನ್ನಾಗ್ಲಿ ಅಥವಾ ಪ್ರಾಣಭೃತನ್ನಾಗ್ಲಿ ಜೀವನನ್ನಾಗ್ಲಿ ಈ ದ್ವಿಲೋಕ ಭೂಲೋಕಗಳಿಗೆ ಆಯತನ ಅದಕ್ಕೇನ್ ಹೇಳಿದ್ರು ಅವರು, ದಿವ್ಯಾಧ್ಯಾಯತನಂ ಅಂತ. ದ್ಯುಭ್ಯಾಧ್ಯಾಯತನಂ ಅಂದ್ರೆ ದ್ವಿಲೋಕ ಭೂಲೋಕ ಅಂತ ಅಲ್ಲಿ ಸಂಧಿ ಆಗೈತೆ, ಅದು ಕೂಡಿಸಿ ಮಾಡಿದಾಗ ಹಂಗ ಆಕೈತ್ರಿ. ಅದು ದ್ವಿಲೋಕ ಭೂಲೋಕ ಆದಿಗಳಿಗೆ ಆಶ್ರಯ, ಆಯತನ ಅಂದ್ರೆ ಆಶ್ರಯತ್ವ ಅನ್ನುವಂತಹದ್ದು ಇದು ಕೇವಲ ಈಶ್ವರನಿಗೆ ಹೊಂದುಗಡೆ ಆಗ್ತೈತೆ ಹೊರತು ಇಲ್ಲಿ ಜೀವನಿಗೆ ಹೊಂದುಗಡೆ ಆಗೋದಿಲ್ಲ. ಇನ್ನ ಮತ್ತೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ ಇಲ್ಲಿ, ನಾನು ತವಾಪಿ ಕ್ಷೇತ್ರಜ್ಞಸ್ಯ ಈಶ್ವರಾತ್ ಪೃಥಗ್ ವಚನಂ ಆಕಸ್ಮಿಕಮೇವ ಪ್ರಸಜ್ಜೇತ. ಇಲ್ಲಿ ಅವನ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ತವ ಅಪಿ, ತವ ಅಂದ್ರೆ ನಿನ್ನ ಅಂತ, ಅಂದ್ರೆ ನಿನ್ನ ಪಕ್ಷದಲ್ಲಿಯೂ ಕೂಡ ಇಲ್ಲಿ ಕ್ಷೇತ್ರಜ್ಞಸ್ಯ ಈಶ್ವರಾತ್ ಅಂದ್ರೆ ಈಶ್ವರನಿಗಿಂತಲೂ ಕ್ಷೇತ್ರಜ್ಞನನ್ನ ಪೃಥಗ್ ವಚನಂ, ಇಲ್ಲಿ ಈಶ್ವರನಿಗಿಂತಲೂ ಕ್ಷೇತ್ರಜ್ಞ ಬೇರೆಯಾಗಿದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು ಆಕಸ್ಮಿಕವೇ ಪ್ರಸಜ್ಜೇತ, ಇದು ಕೂಡ ಆಕಸ್ಮಿಕವೇ ಆಗಿಬಿಡ್ತೈತಲ್ಲ ಅಂತ. ಯಾಕಂದ್ರೆ ಇಲ್ಲಿ ಕ್ಷೇತ್ರಜ್ಞ ಈಶ್ವರ ಬೇರೆ ಅಲ್ಲವೇ ಅಲ್ಲ, ಆದ್ರೂ ನೀವು ಬೇರೆ ಬೇರೆ ಅಂತ ಹೇಳಕತ್ತೀರಿ ನೀವು ಇಲ್ಲಿ. ಈ ಕ್ಷೇತ್ರಜ್ಞ ಮತ್ತ ಈಶ್ವರನಿಗಿಂತಲೂ ಇವನು ಬೇರೆ ಅದಾನ ಅಂತ ಹೇಳಿ ನೀವು ಆಕಸ್ಮಿಕವಾಗಿ ಇದನ್ನ ಹೇಳ್ತಾ ಇದ್ದೀರಲ್ಲ ಅಂತ ಅವನ ಆಕ್ಷೇಪ ಇಲ್ಲಿ. ಅವನು ಬೇರೆಯಾಗಿ ಕ್ಷೇತ್ರಜ್ಞನ ಈಶ್ವರಗಿಂತಲೂ ಬೇರೆಯಾಗಿ ಈ ರೀತಿ ಹೇಳುವಂತದ್ದು ಆಕಸ್ಮಿಕ ಆಗ್ತೈತಲ್ಲ ಅಂತ ಈ ರೀತಿ ಪ್ರಶ್ನೆ ಮಾಡಿದ್ರೆ ಹಂಗೇನಿಲ್ಲಪ್ಪ, ತಸ್ಯ ಅವಿವಕ್ಷಿತತ್ವಾತ್. ಯಾಕಂದ್ರೆ ಇಲ್ಲಿ ಆ ಕ್ಷೇತ್ರಜ್ಞನನ್ನ ಹೇಳಲಿಕ್ಕೆ ಶ್ರುತಿಗೆ ಒಂದು ತಾತ್ಪರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಸ್ತುತ ಏನು, ದ್ವಿಲೋಕ ಭೂಲೋಕಾದಿಗಳಿಗೆ ಇಲ್ಲಿ ಈಶ್ವರನೇ ಆಶ್ರಯ ಅನ್ನೋದೇ ಇಲ್ಲಿ ತಾತ್ಪರ್ಯ ಅದಲ್ಲಿ. ಆದ್ರೆ ಇಲ್ಲಿ ಕ್ಷೇತ್ರಜ್ಞನನ್ನೇ ಕುರಿತು ಹೇಳಬೇಕು ಅಂತೇಳಿ ಅಲ್ಲಿ ಶ್ರುತಿಯ ತಾತ್ಪರ್ಯ ಇಲ್ಲ ಅಲ್ಲಿ. ತಸ್ಯ ಅವಿವಕ್ಷಿತತ್ವಾತ್ ಕ್ಷೇತ್ರಜ್ಞೋ ಹಿ ಕರ್ತೃತ್ವೇನ ಭೋಕ್ತೃತ್ವೇನ ಚ ಪ್ರತಿ ಶರೀರಂ ಬುದ್ಧಿ ಸಂಬಂಧೋ ಲೋಕತ ಏವ ಪ್ರಸಿದ್ಧ. ನೋಡಿ ಇಲ್ಲಿ ಕ್ಷೇತ್ರಜ್ಞ ಅನ್ನುವಂಥವನೇನದಾನ ಕರ್ತೃತ್ವೇನ ಭೋಕ್ತೃತ್ವೇನ ಪ್ರತಿ ಶರೀರಂ, ಪ್ರತಿ ಶರೀರ ಒಂದೊಂದು ಶರೀರದಲ್ಲಿ ಅಂತ. ಈಗ ಒಂದು ಶರೀರದಲ್ಲಿ ಒಬ್ಬ ಜೀವ, ನಾನು ಕರ್ತ ನಾನು ಭೋಕ್ತ ಅಂತಾನ. ಮತ್ತೊಂದು ಶರೀರದಲ್ಲಿ ಅಲ್ಲಿ ಜೀವ, ನಾನು ಕರ್ತ ಭೋಕ್ತ ಅಂತಾನ. ಹಿಂಗ ಒಂದೊಂದು ಶರೀರದಲ್ಲಿ ಒಬ್ಬೊಬ್ಬ ಜೀವ ಏನದಾನಲ್ಲಿ ನಾನು ಕರ್ತ ನಾನು ಭೋಕ್ತ ಅಂತ ಹೇಳಿ ಇದು ಲೋಕದೊಳಗ ಬುದ್ಧ್ಯಾದಿ ಉಪಾದಿ ಸಂಬಂಧ
ಹ್ಮ್ ಇಲ್ಲಿ ಬುದ್ಧಿಯ ಮೊದಲಾಗಿರ್ತಕ್ಕಂಥ ಉಪಾಧಿಗೆ ಹ್ಮ್ ಸಂಬಂಧಪಟ್ಟವನು ಅಂತ. ಹ್ಮ್ ಜೀವ ಅಂತ ಕ್ಷೇತ್ರಜ್ಞ ಅಂತ ನಾವು ಯಾವಾಗ ಅಂತೀವಿ? ಹ್ಮ್ ಬುದ್ಧಿ ಉಪಾದಿಯಿಂದ ಕೂಡಿಕೊಂಡಾಗಲೇ ಅಲ್ರಿ ನಾವು ಕ್ಷೇತ್ರಜ್ಞ ಹೌದು ಅನ್ನೋದಿವ. ಹೌದು ಹೌದು. ಇದ್ರ ಅಭಿಮಾನ ಮಾಡ್ಕೊಂಡಾಗ ಅವನು ಜೀವ ಆಗ್ತಾನ. ಹ್ಮ್ ಬುದ್ಧಿ ಅನ್ನುವಂತಹದ್ದು ಉಪಾಧಿ. ಬುದ್ಧಿಯೊಳಗೆ ಹೊಳದ ಚೈತನ್ಯದ ಏನು ಪ್ರತಿಬಿಂಬ ಆಗೈತಲ್ಲ ಅವ್ರಿಗೆ ನಾವು ಜೀವ ಅಂತ ಕರೆದಿದ್ದೀವಿ. ಹ್ಮ್ ಅಲ್ಲಿ ಜೀವ ಅಂತಂದಾಗ ಅಂತಃಕರಣ ತಗೋಬೇಕು, ಅಲ್ಲಿ ಚೈತನ್ಯ ತಗೋಬೇಕು. ಹ್ಮ್ ಮತ್ತೆ ಇವೆಲ್ಲ ತಗೊಂಡಾಗ ಅಲ್ಲಿ ಜೀವ ಸಿದ್ಧ ಅಕ್ಕನಲ್ಲಿ. ಹೌದು. ಜೀವ ಸಿದ್ಧ ಆಗಬೇಕಾದ್ರೆ ಅಂತಃಕರಣ ಉಪಾಧಿ ಬೇಕಲ್ರಿ. ಹ್ಮ್ correct. ಬುದ್ಧಿಯಾದಿ ಉಪಾಧಿಗಳಿದ್ದಾಗಲೇ ಅಲ್ಲಿ ಜೀವ ಅನಿಸ್ಕೊಳ್ತಾನ. ಹ್ಮ್ ಈ ಕನ್ನಡ ಇದ್ದಾಗಲ್ಲ ಪ್ರತಿಬಿಂಬ ತೋರುದ್ರಿ ಇವಾಗ. ಹೌದ್ರಿ ಹೌದು. ಕನ್ನಡಿ ತೆಗೆದು ಹಾಕ್ಬಿಟ್ರೆ ಅಲ್ಲಿ ಪ್ರತಿಬಿಂಬ ಅದಲ್ರಿ. ಪ್ರತಿಯೊಂದು ಇಲ್ಲ. ಹಂಗೆ ಈ ಶರೀರ, ಇಂದ್ರಿಯ ಮತ್ತು ಅಂತಃಕರಣ ಹ್ಮ್ ಈ ಉಪಾಧಿಗಳಲ್ಲಿಯೇ ಈ ಜೀವ ತೋರುದು ಇವಾಗ. ಹ್ಮ್ ಈ ನಿರುಪಾಧಿಕವಾಗಿ ವಿಚಾರ ಮಾಡಿದ್ರೆ ಅಲ್ಲಿ ಶುದ್ಧ ಬ್ರಹ್ಮವೇ ಅಂತಲ್ಲಿ. ಹೌದು. ಅದಕ್ಕೆ ಇಲ್ಲಿ ಪ್ರತಿ ಶರೀರದೊಳಗನು ಕೂಡ ಹ್ಮ್ ಈ ಬುದ್ಧಿ ಮೊದಲಾಗಿರ್ತಕ್ಕಂಥ ಉಪಾಧಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಯಾವ ಹ್ಮ್ ಕರ್ತೃತ್ವ ಭೋಕ್ತೃತ್ವಗಳಂತ ಕ್ಷೇತ್ರಜ್ಞ ಹ್ಮ್ ಲೋಕದಲ್ಲಿ ಪ್ರಸಿದ್ಧನೇ ಅದಾನ ಅಂತ. ಹೌದು. ಇದು ಲೋಕದಲ್ಲಿ ಪ್ರಸಿದ್ಧ ಅದಲ್ರಿ. ನಾ ಕರ್ತ ನಾನು ಭೋಕ್ತ ಅನ್ನೋದು ಎಲ್ಲರಿಗೂ ಕರ್ತೃತ್ವ ಭೋಕ್ತೃತ್ವದಿಂದ ನಾನು ಜೀವ ಅಂತ ಎಲ್ಲ ತಿಳ್ಕೊಂಡಾರಲ್ರಿ ಇದನ್ನ. ಹೌದು ಹೌದು. ಇದು ಪ್ರಸಿದ್ಧನದು, ಏನು ಅಪ್ರಸಿದ್ಧವಾಗಿರ್ತಕ್ಕಂಥದ್ದಲ್ಲ. ಹ್ಮ್ ನಾ ಅಸೌ ಶ್ರುತ್ಯ ತಾತ್ಪರ್ಯೇನ ವಿವಕ್ಷತೆ. ಹ್ಮ್ ಆದ್ದರಿಂದ ಇಲ್ಲಿ ಈ ಒಂದು ಲೋಕ ದೃಷ್ಟಿಯಿಂದ ಅವನ ಪ್ರಶ್ನೆ ಆಗಿರೋದು, ಈ ಶ್ರುತಿ ಎನ್ನುವಂತಹದ್ದು ಇಲ್ಲಿ ತಾತ್ಪರ್ಯದಿಂದ ಹ್ಮ್ ಅದನ್ನೇ ಇಲ್ಲಿ ಹೇಳಿಕೆ ಹೊರಟದ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ನ ಅಸೌ ಶ್ರುತ್ಯ ತಾತ್ಪರ್ಯೇನ ವಿವಕ್ಷತೆ ಅಂದ್ರೆ ತಾತ್ಪರ್ಯದಿಂದ ಶ್ರುತಿ ಎನ್ನುವಂತಹದ್ದು ಇಲ್ಲಿ ಹ್ಮ್ ಹೇಳಿಕೆ ನ ನ ಅಂತ ಐತಲ್ಲ, ನ ಅಂದ್ರೆ ಇಲ್ಲ ಅಂತ ಇಲ್ಲಿ. ಹೌದು ಹೌದು. ಅಲ್ಲಿ ಅವನು ಪ್ರಸಿದ್ಧನಾಗಿರುವುದರಿಂದ ಹ್ಮ್ ಶ್ರುತಿ ಎನ್ನುವಂತಹದ್ದು ತಾತ್ಪರ್ಯದಿಂದ ಅಲ್ಲಿ ಹ್ಮ್ ಅವನನ್ನೇ ಯಾರು ಜೀವನನ್ನೇ ಇಲ್ಲಿ ಆಕಸ್ಮಿಕವಾಗಿ ಹೇಳಲಿಕ್ಕೆ ಹೊರಟಿಲ್ಲ ಅಂತ ಹ್ಮ್ ಅಂತ ಇಲ್ಲ ಅಭಿಪ್ರಾಯ ಇಲ್ರಿ. ಹ್ಮ್ ಈಶ್ವರಸ್ತು ಲೋಕತಃ ಅಪ್ರಸಿದ್ಧತ್ವಾತ್ ಹ್ಮ್ ಶ್ರುತ್ಯಾ ತಾತ್ಪರ್ಯೇನ ವಿವಕ್ಷತೆ ಇತಿ. ಹ್ಮ್ ಈಗ ಈಶ್ವರ ಲೋಕದಲ್ಲಿ ಅವನು ಅಪ್ರಸಿದ್ಧ ಅದಾನ ಇವಾಗ. ಹೌದು. ಯಾಕೆ ಈಶ್ವರ ನಾವೇನು ನೋಡೇವನ್ ಯಾರ ಇವಾಗ? ಇಲ್ಲ. ಜೀವ ಏನೋ ಜೀವ ನಮಗೆ ಅನುಭವ ಅದಾನ ಈಗ ಜೀವ. ಹ್ಮ್ ಆದ್ರೆ ಈಶ್ವರ ಹ್ಮ್ ಈಶ್ವರ ಲೋಕದಲ್ಲಿ ಅಪ್ರಸಿದ್ಧ ಅದಾನ. ಹೌದು. ಯಾಕೆ ಯಾರೋ ನನ್ನ ಪ್ರತ್ಯಕ್ಷ ದರ್ಶನ ಮಾಡ್ಕೊಂಡಾರನು ಯಾರು ಇಲ್ಲ. ಹ್ಮ್ ಆದ್ದರಿಂದ ಇಲ್ಲಿ ಈಶ್ವರಸ್ತು ಲೋಕತಃ ಅಪ್ರಸಿದ್ಧತ್ವಾತ್. ಹ್ಮ್ ಇಲ್ಲಿ ಈಶ್ವರನಾಗಿರ್ತಕ್ಕಂಥವನು ಲೋಕದಲ್ಲಿ ಅಪ್ರಸಿದ್ಧನಾಗಿರುವುದರಿಂದ ಹ್ಮ್ ಶ್ರುತ್ಯ ಅಂದ್ರೆ ಶ್ರುತಿಯಿಂದ ಹ್ಮ್ ತಾತ್ಪರ್ಯನ ವಿವಕ್ಷತೆ ಅಂತ. ಹ್ಮ್ ಇಲ್ಲಿ ತಾತ್ಪರ್ಯದಿಂದ ಇಲ್ಲಿ ವಿವಕ್ಷಿತನಾಗಿದ್ದಾನೆ ಅಂತ. ಹ್ಮ್ ನ ತಸ್ಯ ಆಕಸ್ಮಿಕ ವಚನಂ ಯುಕ್ತಂ. ಹ್ಮ್ ಆದ್ರಿಂದ ಇಲ್ಲಿ ಜೀವನಿಗೆ ಆಕಸ್ಮಿಕ ವಿಷಯ ಅನ್ನುವಂಥದ್ದು ವಿಚಾರ ಅನ್ನುವಂಥದ್ದು ಇಲ್ಲಿ ಹ್ಮ್ ಆ, ಆ, ಅಲ್ಲ ಅಂತ. ನ ಯುಕ್ತಂ ಅಂತ, ಹ್ಮ್ ಇದು ಯುಕ್ತವಲ್ಲ ಅಂತ ಹೇಳ್ತಾ ಇದ್ದಾನ. ಸರಿ. ಅಂದ್ರೆ ಇಲ್ಲಿ ಜೀವನೇ ಇಲ್ಲಿ ಆಯತನ ಅಂತಂದ್ರೆ ಹ್ಮ್ ಮತ್ತೆ ಈಶ್ವರನ ಆಕಸ್ಮಿಕವಾಗಿ ಹೇಳಿದಂತೆ ಆಗ್ತದ ಅಂತ. ಹೌದಾ? ಈಗ ಜೀವನೇ ಈ ದ್ವಿಲೋಕ ಭೂಲೋಕಗಳಿಗೆ ಹ್ಮ್ ಆಶ್ರಯ ಅಂತ ನಾವು ಒಪ್ಕೊಂಡಿದ್ದಾದ್ರೆ ಹ್ಮ್ ಅಲ್ಲಿ ಈಶ್ವರ ಆಕಸ್ಮಿಕ ಅಂತ ಹ್ಮ್ ಹೇಳ್ದಂಗ ಆಕೈತಿ. ಹೌದು. ಅದು ಸರಿಯಲ್ಲ ಅಂತಾರ. ಹ್ಮ್ ಇಲ್ಲಿ ಈಶ್ವರನೇ ಆಯತನ ಅಂತಂದಾಗ ಹ್ಮ್ ಪ್ರಕೃತವಾಗಿರ್ತಕ್ಕಂಥದ್ದು ಯಾವುದು ಈಶ್ವರ, ಹೌದು. ಅವನನ್ನೇ ಆಯತನ ಅಂತ ಹೇಳಿ ಹ್ಮ್ ಇಲ್ಲಿ ಹೇಳ್ದಂಗ ಆಗ್ತದ ಅಂತ. ಹೌದು. ಅದೇ ಇಲ್ಲಿ ಜೀವ ಪ್ರಕೃತನಲ್ಲದೆ ಇದ್ರೂ ಕೂಡ ಹ್ಮ್ ಲೋಕ ಪ್ರಸಿದ್ಧವಾಗಿರುವುದರಿಂದ ಆ ಜೀವ ಸ್ವರೂಪವನ್ನ ಅನುವಾದ ಮಾಡಿಕೊಂಡು ಇಲ್ಲಿ ಈಶ್ವರನ ಸ್ವರೂಪವನ್ನು ಹೇಳಿದ್ದಿಲ್ಲಿ ಹ್ಮ್ ಯುಕ್ತವೇ ಅದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೌದು. ಆದ್ದರಿಂದ ಇಲ್ಲಿ ಒಟ್ಟು ಏನ್ ಹೇಳ್ದಂಗಾಯ್ತು ಅಂತಂದ್ರೆ ಹ್ಮ್ ಇಲ್ಲಿ ಈಶ್ವರ ಲೋಕದಲ್ಲಿ ಅಪ್ರಸಿದ್ಧನಾಗಿರುವುದರಿಂದ ಹ್ಮ್ ಇಲ್ಲಿ ಶ್ರುತಿ ಅನ್ನೋದು ತಾತ್ಪರ್ಯದಿಂದ ಅಲ್ಲಿ ಈಶ್ವರನನ್ನ ಅಲ್ಲಿ ವಿವಕ್ಷೆ ಮಾಡೈತಿ ಅಂತ. ಹ್ಮ್ ಅವನನ್ನು ಆಕಸ್ಮಿಕ ಅನ್ನಬಾರದಂತ. ಹೌದು ಹೌದು. ಇಲ್ಲಿ ಈಶ್ವರನು ಅಂತವನು ಇವನು ಆಕಸ್ಮಿಕ ಅಂತ ಹೇಳಿ ನೀವು ಹೇಳಕ್ ಹೋಗ್ಬೇಡ್ರಿ. ಹ್ಮ್ ಶ್ರುತಿ ಅನ್ನೋ ತಾತ್ಪರ್ಯದಿಂದ ಆ ಈಶ್ವರನನ್ನೇ ಕುರಿತು ಇಲ್ಲಿ ಹ್ಮ್ ಅಲ್ಲಿ ವಿವಕ್ಷೆಯನ್ನ ಮಾಡೈತಿ ಅಂತ. ಹೌದು. ಆದ್ರೆ ಇದು ಜೀವ ಪ್ರತಿ ಶರೀರದಲ್ಲಿಯೂ ಕೂಡ ಕರ್ತಾ ಭೋಕ್ತಾ ರೂಪದಿಂದ ಲೋಕದಲ್ಲಿ ಅವ ಪ್ರಸಿದ್ಧನೇ ಅದಾನ ಅಂತ ಅಲ್ಲಿ. ಹ್ಮ್ ಇಷ್ಟು ಹೇಳ್ಕೊಂಡು ಬಂದು ಹ್ಮ್ ಮತ್ತೆ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಹ್ಮ್ ಗುಹಾಂ ಪ್ರವಿಷ್ಟೌ ಆತ್ಮಾನೋ ಹಿ
ಇತ್ಯತ್ರಾಪಿ ಏತದ್ ದರ್ಶಿತಂ. ಹ್ಮ್ ಇನ್ನ ಈ ಪೈಂಗಲೋಪನಿಷತ್ತಿನ ಒಂದು ವ್ಯಾಖ್ಯಾನಕ್ಕೂ ಮತ್ತು ಈ ಸ್ತೋತ್ರಕ್ಕೂ ಒಂದು ವಿರೋಧ ಅನ್ನುವಂಥದ್ದಿಲ್ಲ ಅನ್ನೋದನ್ನ ಹ್ಮ್ ಈ ಭಾಷ್ಯದಲ್ಲಿ ಆಚಾರ್ಯ ನಮಗೆ ತಿಳಿಸ್ತಾ ಇದ್ದಾರೆ. ಹ್ಮ್ ಗುಹಾಂ ಪ್ರವಿಷ್ಟಾವಾತ್ಮಾನೌ ಹ್ಮ್ ದ್ವಾಸುಪರ್ಣ ಇತ್ಯಸ್ಯಾಪಿ ರುಚಿ ಈಶ್ವರ ಕ್ಷೇತ್ರಜ್ಞೋ ಉಚ್ಯತೆ ಇತಿ. ಹ್ಮ್ ಇಲ್ಲಿ ದ್ವಾಸುಪರ್ಣ ಸವಿಜಾಸಕಾಯ ಅಂತೇನ ಬಂತಲ್ರಿ ಈಗ, ಬಂತು. ಅಲ್ಲಿ ಆ ರುಕ್ಕಿನಲ್ಲಿ, ರುಚಿ ಅಂತಂದ್ರೆ ರುಕ್ಕು ಅಂತ, ಹ್ಮ್ ಆ ರುಕ್ಕಿನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಹ್ಮ್ ಈಶ್ವರ ಕ್ಷೇತ್ರಜ್ಞ ಉಚ್ಯತೆ. ಹ್ಮ್ ಈಶ್ವರ ಮತ್ತು ಕ್ಷೇತ್ರಜ್ಞರನ್ನ ಅಲ್ಲಿ ಹ್ಮ್ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಯಾವ ರುಕ್ಕಿನಲ್ಲಿ ಯಾವ್ದ್ರಿದು? ಗುಹಾಂ ಪ್ರವಿಷ್ಟವು ಆತ್ಮಾನವು, ಹ್ಮ್ ಅಂದ್ರೆ ಹೃದಯ ಎನ್ನುವಂತ ಗುಹೆಯಲ್ಲಿ ಪ್ರವೇಶ ಆದವರು ಅಂತ. ಹೌದಾ? ಇಲ್ಲಿ ಆತ್ಮನವು ಇಬ್ಬರು ಅಂತನ್ನೋದ್ರಿಂದ ಇಲ್ಲಿ ಹ್ಮ್ ಈಶ್ವರ ಮತ್ತು ಕ್ಷೇತ್ರಜ್ಞ ಅಂತ ಹ್ಮ್ ಇವರಿಬ್ರು ನಮ್ಮ ಬುದ್ಧಿ ಅನ್ನುವಂತ ಗುಹೆಯಲ್ಲಿ ಹ್ಮ್ ಪ್ರವಿಷ್ಟ ಆಗಿರ್ತಕ್ಕಂಥವ್ರು ಅಂತ, ಪ್ರವೇಶ ಆಗಿರ್ತಕ್ಕಂಥವ್ರು ಅಂತ. ಹ್ಮ್ ಈ ಒಂದು ಮಂತ್ರದೊಳಗ ಇತ್ಯತ್ರಾಪಿ ಏತದ್ ದರ್ಶಿತಂ, ಈ ಮಂತ್ರದಲ್ಲಿ ನಮಗೇನ್ ತೋರಿಸಿಕೊಟ್ಟಿದ್ದಾರೆ ಅಂತಂದ್ರೆ ದ್ವಾಸುಪರ್ಣ ಇತ್ಯಸ್ಯಾಂ ರುಚಿ ಈಶ್ವರ ಕ್ಷೇತ್ರಜ್ಞ ಉಚ್ಯತೆ ಇತಿ. ಯದಾಪಿ ಪೈಂಗೋಪನಿಷತ್ ಸತ್ಕೃತೇನ ವ್ಯಾಖ್ಯಾನೇನ ಅಸ್ಯಾಂ ರುಚಿ ಸತ್ವಕ್ಷೇತ್ರಜ್ಞ ಉಚ್ಯತೆ ತದಾಪಿ ನ ವಿರೋಧ ಕಶ್ಚಿತ್. ಇಲ್ಲಿ ಪೈಂಗ್ ಉಪನಿಷತ್ ಅಂತ ಹೇಳಿರೋದು, ಆ ಉಪನಿಷತ್ತಿನಲ್ಲಿ, ಪೈಂಗ್ ಉಪನಿಷತ್ತಿನಲ್ಲಿ ಅಲ್ಲಿ ಏನು ವ್ಯಾಖ್ಯಾನ ಮಾಡಿದಂತೆ ಇಲ್ಲಿ ಈ ಒಂದು ರುಕ್ಕಿನೊಳಗ ಅವ್ರೇನಂತಾನ, ಅಸ್ಯಾಂ ರುಚಿ ಸತ್ವ ಕ್ಷೇತ್ರಜ್ಞವು, ಇಲ್ಲಿ ಸತ್ವ ಮತ್ತು ಕ್ಷೇತ್ರಜ್ಞ ಹಿಂಗ ಈ ರೀತಿ ನಾವು ಅರ್ಥ ಮಾಡಬೇಕು ಅಂತ. ಅಂದ್ರೆ ಸತ್ವ ಅಂದ್ರೆ ಯಾವುದು? ಬುದ್ಧಿ ಉಪಾಧಿ ಅಂತ, ಇಲ್ಲಿ ಅಂತಃಕರಣ ಅಂತ ಇಟ್ಕೊಳ್ಳೋಣ ನಾವಿಲ್ಲಿ. ಕ್ಷೇತ್ರಜ್ಞ ಅಂದ್ರೆ ಇಲ್ಲಿ ಜೀವ, ಜೀವ ಮತ್ತು ಬುದ್ಧಿ ಸತ್ವ, ಸತ್ವ ಅಂದ್ರೆ ಇಲ್ಲಿ ಬುದ್ಧಿ, ಅಂತಃಕರಣ, ಇವು ಎರಡನ್ನ ಹಿಂಗ್ ಈ ರೀತಿ ಹೇಳ್ಯಾರ ಅಂತ ಹೇಳಿ ನಾವು ಒಂದು ವೇಳೆ ಅದನ್ನ ಹಿಡ್ಕೊಂಡ್ರು ಕೂಡ ಪೈಂಗೋಪನಿಷತ್ ಕೃತೇನ ವ್ಯಾಖ್ಯಾನೇನ ಅಸ್ಯಾಂ ರುಚಿ ಅಂದ್ರೆ ಈ ಒಂದು ರುಕ್ಕಿನಲ್ಲಿ, ಪೈಂಗೋಪನಿಷತ್ತಿನಲ್ಲಿ ವ್ಯಾಖ್ಯಾನ ಮಾಡಿದಂತೆ ನಾವು ಈ ರುಕ್ಕಿನೊಳಗ ಸತ್ವ ಕ್ಷೇತ್ರಜ್ಞ ಉಚ್ಯತೆ. ಸತ್ವ ಅಂದ್ರೆ ಇಲ್ಲಿ ಅಂತಃಕರಣ ಮತ್ತು ಕ್ಷೇತ್ರಜ್ಞ ಇವಿಬ್ಬರನ್ನೇ ಇಲ್ಲಿ ಹೇಳಿದ್ದಾರೆ ಅಂತ ನಾವು ಇಟ್ಕೊಂಡ್ರು ಕೂಡ ತದಾಪಿ ನ ವಿರೋಧ ಕಶ್ಚಿತ್, ಆಗಲೂ ಕೂಡ ಯಾವುದೇ ವಿರೋಧ ಅನ್ನುವಂಥದ್ದು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಕಥಂ ಪ್ರಾಣಭೃತ್ ಹಿ ಇಹ ಘಟಾದಿ ಛಿದ್ರವತ್ ಸತ್ವಾದ್ಯುಪಾದ್ಯಭಿಮಾನಿತ್ವೇನ ಪ್ರತಿ ಶರೀರಂ ಗೃಹ್ಯಮಾಣಃ ದಿವ್ಯಾಧ್ಯಾಯತನಂ ನ ಭವತಿ ಇತಿ ನಿಷಿದ್ಯತೆ. ಇಲ್ಲಿ ಈ ಸತ್ವವೇ ಮೊದಲಾಗಿರ್ತಕ್ಕಂಥ ಯಾವ ಏನು ಉಪಾಧಿಗಳದಾವಲ್ರಿ ಇಲ್ಲಿ, ಅಂದ್ರೆ ಇಲ್ಲಿ ಅಂತಃಕರಣಾದಿಗಳಂತ ಇಟ್ಕೊಳ್ಳೋದು, ಅದ್ರ ಅಭಿಮಾನಿ ಯಾರಪ್ಪ ಅಂದ್ರೆ ಜೀವ. ಈ ಬುದ್ಧಿ ಇವುಗಳಲ್ಲಿ ಅಭಿಮಾನಿ ಅದಾನಿಲ್ರಿ ಜೀವ, ಇವನು ಆ ಬುದ್ಧಿ ಮೊದಲಾಗಿರ್ತಕ್ಕಂಥವುಗಳು ಏನದಾವಲ್ಲ ಅವೇ ಸತ್ವ. ಸತ್ವ ಅಂದ್ರೆ ಏನಿಲ್ರಿ? ಸತ್ವ ಅಂದ್ರೆ ಬುದ್ಧಿ ಮೊದಲಾದವುಗಳಂತ. ಅವುಗಳ ಅಭಿಮಾನಿಯಾಗಿರ್ತಕ್ಕಂಥವನು ಯಾರು? ಇಲ್ಲಿ ಜೀವ ಅಂತ. ಅದಕ್ಕಂದ್ರೆ ಅವರು ಪ್ರಾಣಭೃತ್ ಇಹ ಘಟಾದಿ ಛಿದ್ರಂ, ಘಟಾದಿ ಅಂತಂದ್ರೆ ಇಲ್ಲಿ ಗಡಿಗೆ, ಘಟ ಅಂದ್ರೆ ಕೊಡ ಅಂತ ಇಲ್ಲಿ. ಅವುಗಳ ಒಂದು ಛಿದ್ರಂ, ಛಿದ್ರ ಅಂದ್ರೆ ಅದ್ರ ಒಳಗ ಬೈಲ್ ಅನ್ನುವಂತಹದ್ದು ಐತಲ್ರಿ. ಮೊದಲು ಮಹಾಬೈಲಿತ್ತು, ಅಲ್ಲಿ ಒಂದು ಘಟ ತಯಾರು ಮಾಡಿದ್ರು. ಆ ಘಟದಲ್ಲಿರ್ತಕ್ಕಂಥ ಆಕಾಶ ಘಟಾಕಾಶ ಅಂತ ಕರೀತಾರ. ಅದು ಒಳಗನೂ ಬಯಲೈತಿಲ್ರಿ, ಒಳಗನೂ ಕೂಡ ಆ ಘಟದ ಉಪಾದಿಯಿಂದ ಒಳಗೆ ತೋರ್ತಾ ಇದೆ ಅಂತ. ಸತ್ವಾದ್ಯುಪಾದ್ಯಭಿಮಾನಿತ್ವೇನ ಪ್ರತಿ ಶರೀರಂ ಗೃಹ್ಯಮಾಣ ದಿವ್ಯಾಯತನಂ ನ ಭವತಿ ಇತಿ ನಿಷಿದ್ಯತೆ. ಇಲ್ಲಿ ಒಂದು ಮಹಾಕಾಶದಂತೆ ಬ್ರಹ್ಮ ಅನ್ನುವಂತಹದ್ದು ಅದು. ಈ ಘಟ ಉಪಾದಿಯಿಂದ ಕೂಡಿಕೊಂಡು ಘಟದ ಒಳಗೆ ತೋರ್ತಕ್ಕಂಥ ಏನ
ಒಂದು ಆಕಾಶ ಐತಲ್ರಿ, ಹೌದು. ಅದು ಪರಿಚ್ಛಿನ್ನವಾಗಿ ತೋರ್ತದಲ್ರಿ ಘಟಾದ ಉಪಾದಿಯಿಂದ ಅದು. ಹ್ಮ್. correct. ಹಂಗ ಇಲ್ಲಿ ದೇಹಾದಿ ಉಪಾಧಿ ಹ್ಮ್. ಬುದ್ಧಿ ಮೊದಲಾಗಿರ್ತಕ್ಕಂಥ ಉಪಾಧಿಗಳಿಂದ ಇಲ್ಲಿ ಹ್ಮ್. ಪ್ರತಿ ಶರೀರಂ ಅಂತ, ಹ್ಮ್. ಅಂದ್ರೆ ಎಲ್ಲಾ ಶರೀರ ಬೇರೆ ಬೇರೆಯಾಗಿ ಕಾಣತಕ್ಕಂಥ ಯಾವ ಶರೀರಗಳದಾವಲ್ಲ ಹ್ಮ್. ಅವುಗಳಲ್ಲಿ ಹ್ಮ್. ಪ್ರತಿ ಶರೀರಂ ಗೃಹ್ಯಮಾಣ ದಿವ್ಯಾಧ್ಯಾಯತನಂ ನ ಭವತಿ ಇತಿ ನಿಷಿಧ್ಯತೆ. ಇಲ್ಲಿ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯ ಅನ್ನುವಂತಹದ್ದು ಹ್ಮ್. ಇಲ್ಲಿ ಪ್ರತಿ ಶರೀರದಲ್ಲಿ ಇರ್ತಕ್ಕಂಥ ಯಾವ ಜೀವದಾನಲ್ಲ ಹೌದು. ಅವನು ಆಶ್ರಯ ಅಂತ ನಾವಿಲ್ಲಿ ಹೇಳಿಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಅದನ್ನ ನಿಷೇಧ ಮಾಡ್ತಾರಂತ ಇಲ್ಲಿ. ಹ್ಮ್. ಯಾಕಂದ್ರೆ ಆ ಗಡಿಗೆ ಮೊದಲಾಗಿರ್ತಕ್ಕಂಥ ಒಂದು ಬಯಲಿನಂತೆ ಇಲ್ಲಿ ಒಂದೊಂದು ಶರೀರಕ್ಕೂ ಕೂಡ ಹ್ಮ್. ಇಲ್ಲಿ ಬೇರೆ ಬೇರೆ ಕಾಣ್ತಕ್ಕಂಥ ಹ್ಮ್. ಈ ಜೀವ ಏನದಾನಲ್ರಿ, ಹೌದು. ಆ ಆ ಆ ಜೀವನನ್ನೇ ಈ ಸೂತ್ರದಲ್ಲಿ ಏನ್ ಹೇಳ್ತಾರ ಅವರು, ಹ್ಮ್. ದಿವ್ಯದಾಯತನ ಆಗಲಾರ ಅಂತ, ಹ್ಮ್. ಅದನ್ನ ಅಲ್ಲಗಳದಾರ ಅಂತ. ಹೌದು. ಯಾಕೆ ಪ್ರತಿಯೊಂದು ಶರೀರದಲ್ಲಿರ್ತಕ್ಕಂಥ ಜೀವರುಗಳು ಏನದಾರ ಅಂತಂದ್ರೆ ಅವರು ಹ್ಮ್. ಭಿನ್ನ 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 ಅದಾರ ಅವರು. ಹೌದಾ? ಆ ಜೀವರುಗಳು ಈ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯ ಆಗುದಿಲ್ಲ ಅಂತ ಶ್ರುತಿ ಅಲಗಳದೈತಿ ಅಂತ, ಹ್ಮ್. ಅದನ್ನ ನಿಷೇಧ ಮಾಡೈತಿ ಅಂತ. ಹೌದು. ಹಾ, ಯಾಕಂದ್ರೆ ಇಲ್ಲಿ ಜೀವ ಏನದಾನ ಬುದ್ಧಿಯಾದಿಗಳ ಅಭಿಮಾನಿ ಅದಾನ ಅವನು. ಹೌದು. ಬುದ್ಧಿ ಮೊದಲಾಗಿರ್ತಕ್ಕಂಥ ಉಪಾಧಿಗಳದಾವಲ್ಲ ಹ್ಮ್. ಅವುಗಳಲ್ಲಿ ಅಭಿಮಾನ ಮಾಡಿಕೊಂಡೇ ಜೀವ ಅನಿಸ್ಕೊಂಡಾನ ಅವನು. ಹೌದು. ಹೆಂಗ ಘಟದೊಳಗಿರ್ತಕ್ಕಂಥ ಆಕಾಶ ಘಟಾಕಾಶ ಅಂತ ಕರಿಸ್ಕೊಳ್ತು, ಹೌದು. ಹೌದು. ಮತ್ತೆ ಎಷ್ಟು ಘಟಗಳದಾವ ಅಷ್ಟು ಘಟಗಳಲ್ಲಿನೂ ಆಕಾಶ ಐತಿಲ್ರಿ ಇವಾಗ. ಸರಿ ಸರಿ. ಮಹಾಕಾಶ ಒಂದೇ ಇರ್ಬೋದ್ರಿ ಇವಾಗ, ಹ್ಮ್. ಆದ್ರೆ ಘಟ ಉಪಾಧಿಗಳಿಂದ ಅಲ್ಲಿ ಘಟಾಕಾಶ ಅನೇಕ ಆಗಿ ತೋರೈತಿಲ್ರಿ. ಹೌದು. ಒಂದೊಂದು ಘಟಕ್ಕೆ ಒಂದೊಂದು ಆಕಾಶ ಐತಿಲ್ರಿ ಇವಾಗ ಅಲ್ಲಿ, ನಮಗೆ ಬೇರೆ ಬೇರೆ ಕಂಡಂಗ ಆಕತಿಲ್ರಿ ಅದು ಉಪಾಧಿಯಿಂದ. ಹೌದು. ಹೌದು. ಹಂಗ ಇಲ್ಲಿ ಜೀವರು ಕೂಡ ಇಲ್ಲಿ ಆಯಾ ಶರೀರಗಳು ಬೇರೆ ಬೇರೆ ಬೇರೆಯಾಗಿರುವುದರಿಂದ ಹ್ಮ್. ಪ್ರತಿಯೊಂದು ಶರೀರದಲ್ಲಿರ್ತಕ್ಕಂಥ ಯಾವ ಹ್ಮ್. ಯಾವ ಜೀವನದಾನಲ್ರಿ ಹ್ಮ್. ಆ ಪ್ರತಿಯೊಂದು ಶರೀರದಲ್ಲಿ, ಹ್ಮ್. ಯಾಕಂದ್ರೆ ಹೊರಗಿದ್ದ ಬಯಲೆ ಒಳಗನು ಐತಿ ಅದು. ಹೌದು. ಹೌದು. ಬಯಲೇನೇನು ಬೇರೆ ಬೇರೆ ಏನು ಆಗಿಲ್ರಿ, ಕರೆಕ್ಟ್ ಕರೆಕ್ಟ್. ಉಪಾಧಿಯಿಂದ ನಮಗೆ ಬೇರೆ ಕಂಡು ಬಂದದ. ಹೌದು. ಯಾವಾಗ ಉಪಾಧಿಯನ್ನು ನಾವು ತೆಗೆದು ಬಿಟ್ರೆ ಹ್ಮ್. ಮಹಾಬಯಲೆ ಐತಿ ಅಲ್ಲಿ. ಹ್ಮ್. ಹಂಗ ಬುದ್ಧಿ ದೇಹ ಇಂದ್ರಿಯ ಹ್ಮ್. ಇವುಗಳ ಒಂದು ಉಪಾಧಿಯಿಂದ ಕೂಡಿಕೊಂಡು ಹ್ಮ್. ಇಲ್ಲಿ ಜೀವ ಏನ್ ಅನಿಸ್ಕೊಂಡಾನ ಅಂತಂದ್ರ ಹ್ಮ್. ಇವನು ಪರಿಚ್ಛಿನ್ನನಾಗಿ ಕಂಡು ಬಂದಾನ ಅಂತ. ಹ್ಮ್. ಇವನು ಮೂಲ ವ್ಯಾಪಕ ಸ್ವರೂಪನೇ, ಬ್ರಹ್ಮ ಸ್ವರೂಪನೇ. ಹೌದು. ಈ ಶರೀರ ಅನ್ನುವಂತ ಎಲ್ಲಾ ಉಪಾಧಿ ತೆಗೆದು ಹಾಕಬೇಕು ಅಂತ ಅಷ್ಟೇ ಇಲ್ಲಿ. ಸರಿ. ಅದನ್ನ ಎಸ್ತು ಸರ್ವ ಶರೀರೇಶು ಉಪಾಧಿಭಿರ್ವಿನ ಉಪಲಕ್ಷ್ಯತೆ ಪರಮಾತ್ಮ ಏವ ಸ ಭವತಿ. ಹ್ಮ್. ನೋಡ್ರಿ ಅದನ್ನೇ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಈ ಯಾವ ಯಾವ ಜೀವನಾಗಿರ್ತಕ್ಕಂಥವನು ಹ್ಮ್. ಈ ಶರೀರ ಮೊದಲಾಗಿರ್ತಕ್ಕಂಥ ಹ್ಮ್. ಸರ್ವ ಶರೀರೇಶು ಅಂತ, ಹೌದು. ಅಂದ್ರೆ ಎಲ್ಲಾ ಶರೀರಗಳಲ್ಲಿ ಹ್ಮ್. ಆ ಉಪಾಧಿ ಎನ್ನುವಂತಹದ್ದು ಏನದಲ್ಲಿ ಉಪಾಧಿರ್ವಿನ ಉಪಲಕ್ಷ್ಯತೆ, ಹ್ಮ್. ಆ ಶರೀರ ಎಲ್ಲಾ ಶರೀರಗಳಲ್ಲಿ ಇರ್ತಕ್ಕಂಥ ಏನ ಬುದ್ಧಿ ಮೊದಲಾಗಿರ್ತಕ್ಕಂಥ ಉಪಾಧಿಗಳದಾವಲ್ಲ ಹ್ಮ್. ಆ ಎಲ್ಲಾ ಉಪಾಧಿಗಳನ್ನ ತೆಗೆದು ಒಗೆದು ಬಿಟ್ಟ ಅಂತಂದ್ರೆ ಹ್ಮ್. ಅಲ್ಲಿ ಕೇವಲ ಪರಮಾತ್ಮನನ್ನೇ ಅಲ್ಲಿ ಲಕ್ಷಿಸಲ್ಪಡ್ತದಂತ. ಹೌದು. ಹೌದು. ಅಲ್ಲಿ ಕೇವಲ ಪರಮಾತ್ಮನೇ ಅದಾನ ಅಂತ ಅಲ್ಲಿ. ಹ್ಮ್. ಉಪಾಧಿ ಇಟ್ಟುಕೊಂಡಾಗ ಅಲ್ಲಿ ಜೀವನ ಸಿಳ್ತಾನ, ಹೌದು. ನಿರುಪಾಧಿಕವಾಗಿರ್ತಕ್ಕಂಥದ್ದು ಪರಮಾತ್ಮನೇ ಅಂತ ಅಲ್ಲಿ. ಸರಿ. ಈ ನಾವು ಶರೀರ ಇಂದ್ರಿಯ ಅಂತಃಕರಣಗಳ ಉಪಾಧಿ ಮಾಡ್ಕೊಂಡು ನಾವು ಜೀವನ ಅನಿಸ್ಕೊಂಡೇವಿ ಇಲ್ಲಿ. ಹೌದು. ಮತ್ತೆ ಎಲ್ಲಾ ಶರೀರಗಳಲ್ಲಿ ಇರ್ತಕ್ಕಂಥ ಒಂದು ಉಪಾಧಿಗಳನ್ನೆಲ್ಲ ತೆಗೆದು ಹಾಕಿಬಿಟ್ರೆ ಹ್ಮ್. ಅಲ್ಲಿ ಕೇವಲ ಅಲ್ಲಿ ಪರಮಾತ್ಮನೇ ಅಲ್ಲಿ ಉಪಲಕ್ಷಿಸ್ತಾನಾಗ್ತಾ ಇದ್ದಾನ ಅಂತ. ಹ್ಮ್. ಪರಮಾತ್ಮ ಏವ ಸಭವತಿ ಅಂತ. ಹ್ಮ್. ಹಿಂಗ ಯಾರು ತಮ್ಮ ಶರೀರಾದಿ ಬುದ್ಧಿಯಾದಿ ಹ್ಮ್. ಎಲ್ಲ ಉಪಾಧಿಗಳನ್ನ ನೇತಿಗಳದು ಹ್ಮ್. ಕೇವಲ ತನ್ನನ್ನ ಆತ್ಮರೂಪವಾಗಿ ಬ್ರಹ್ಮರೂಪವಾಗಿ ಯಾರು ನೋಡ್ತಾ ಇದ್ದಾರೋ ಹ್ಮ್. ಅವ್ರು ಕೇವಲ ಪರಮಾತ್ಮನೇ ಆಗಿಬಿಡ್ತಾರಂತ. ಅವರು ಹೌದು. ಆ ಶರೀರ ಉಪಾಧಿ ಇಟ್ಕೊಂಡ್ರು ಅಂದ್ರೆ ಜೀವರು ಅನಿಸ್ಕೊಳ್ತಾರ ಅವರು. ಹ್ಮ್. ಶರೀರ ಉಪಾಧಿ ಇರೋ ತನಕ ಜೀವರು, ಹೌದು. ಶರೀರ ಉಪಾಧಿ ಎಲ್ಲ ನೇತಿಗಳದಾಗ ಹ್ಮ್. ಅವ್ರು ಕೇವಲ ಪರಬ್ರಹ್ಮ ಸ್ವರೂಪರೇ ಆಗ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಆಚಾರ್ಯ ಹೇಳ್ಕೊಂಡು ಬಂದ್ರು. ಹ್ಮ್. ಯಥಾ ಘಟಾದಿ ಛಿದ್ರಾಣಿ ಘಟಾದಿಭಿಃ ಉಪಾಧಿರ್ವಿನಾ ಉಪಲಕ್ಷ್ಯಮಾಣಾನಿ ಮಹಾಕಾಶ ಏವ ಭವಂತಿ ತದ್ವತ್. ಹ್ಮ್.
ಈಗ ಅಲ್ಲಿ ಅನೇಕ ಘಟಗಳನ್ನ ತಯಾರು ಮಾಡಿಟ್ಟಾರ, ಹ್ಮ್ ಸಾವಿರಾರು ಕೊಡಗಳನ್ನು ತಯಾರು ಮಾಡಿಟ್ಟಾರ ಅಂತ ತಿಳ್ಕೊಳ್ರಿ. ಇವಾಗ ಹೌದು ಅದ್ರೊಳಗೆ ಇರ್ತಕ್ಕಂಥ ಆಕಾಶ ಅನ್ನುವಂಥದ್ದು ಏನಾಗೈತಿ, ಹ್ಮ್ ಈ ಘಟದಾಗ ಇರತಕ್ಕಂಥ ಆಕಾಶ, ಈ ಘಟದ ಆಕಾಶ, ಈ ಘಟದ ಆಕಾಶ ಅಂತ ಹೇಳಿ ಹೌದು ಆ ಸಾವಿರಾರು ಘಟಗಳಲ್ಲಿ ತೋರ್ತಕ್ಕಂಥ ಆಕಾಶ ಸಾವಿರಾರು ಉಪಾದಿಯಿಂದ ಬೇರೆ ಬೇರೆ ಬೇರೆಯಾಗಿ ತೋರಾಕತ್ತೈತಿ ಇವಾಗ. ಹೌದು ಹೌದು ಆ ಘಟದ ಉಪಾದಿಯಿಂದ ಬೇರೆ ಬೇರೆ ಒಂದೇ ಮಹಾಬಯಲು ಖರೆ, ಹ್ಮ್ ಆದ್ರೆ ಆ ಘಟದ ಉಪಾದಿಯಿಂದ ಬೇರೆ ಘಟಾಕಾಶ ಅಂತ ಹೇಳಿ ಯಾವ ರೀತಿಯಾಗಿ ಅದು ನಮಗ ಹ್ಮ್ ಕಂಡು ಬರ್ತಾ ಇದೆಯೋ, ಹ್ಮ್ ಆ ಘಟ ಉಪಾದಿ ತೆಗೆದು ಹಾಕ್ಬಿಟ್ರಿ ಅಲ್ಲಿ. ಹ್ಮ್ ಅಲ್ಲಿ ಏನೈತ್ರಿ, ಮಹಾಕಾಶ ಮಹಾಬೈಲೆ ಮಹಾಕಾಶವೇ ಐತಿ ಅಂತ ಅಲ್ಲಿ. ಹ್ಮ್ ಘಟ ಉಪಾದಿಯಿಂದ ಅದು ಬೇರೆ ಬೇರೆಯಾಗಿ ತೋರಿತ್ತು. ಹ್ಮ್ ಯಾವಾಗ ಘಟವನ್ನ ಒಡೆದು ಹಾಕಿಬಿಟ್ಟೇವಿ ಅಂತ, ಎಲ್ಲಾ ಘಟವನ್ನು ಒಡೆದು ಹಾಕಿಬಿಟ್ರೆ ಹ್ಮ್ ಮಹಾಬೈಲೆ ಉಳಿತೈತೆ ಅಂತ ಅಲ್ಲಿ. ಹೌದು ಮೊದಲು ಮಹಾಬೈಲೆ ಇತ್ತು, ಹ್ಮ್ ಘಟ ತಯಾರಾದ ಬಳಿಕ ಅದ್ರೊಳಗಿರ್ತಕ್ಕಂಥ ಆಕಾಶ ಘಟಾಕಾಶ ಅಂತ ಹೇಳಿಸ್ಕೊಳ್ತು, ಹ್ಮ್ ಘಟದ ಉಪಾದಿಯಿಂದ ಹೇಳಿಸ್ಕೊಳ್ತು. ಹ್ಮ್ ಹಂಗ ಇಲ್ಲಿ ಜೀವ ಹ್ಮ್ ಈ ಬುದ್ಧಿ, ಇಂದ್ರಿಯ, ದೇಹ ಇವುಗಳ ಉಪಾದಿಯಲ್ಲಿ ಹ್ಮ್ ಆತ್ಮಬುದ್ಧಿಯನ್ನು ಮಾಡಿಕೊಂಡು ಇವ ಜೀವ ಅಂತ ಅನಿಸ್ಕೊಂಡ. ಹ್ಮ್ ಯಾವಾಗ ಉಪಾದಿಯನ್ನು ನೇತಿಗಳದು ಬಿಟ್ಟ, ಹ್ಮ್ ಬುದ್ಧಿ ನಾನಲ್ಲ, ಮನಸ್ಸು ನಾನಲ್ಲ, ಅಹಂಕಾರ ನಾನಲ್ಲ, ಇಂದ್ರಿಯ ನಾನಲ್ಲ, ದೇಹ ನಾನಲ್ಲ, ಹ್ಮ್ ಈ ಉಪಾದಿ ನಾನಲ್ಲ, ಈ ಉಪಾದಿಗಿಂತ ರಹಿತವಾಗಿರ್ತಕ್ಕಂಥ ನಿರುಪಾದಿಕ ಆತ್ಮನೇ ನಾನಿದ್ದೇನೆ ಅಂತ ತಿಳ್ಕೊಂಡ್ಬಿಟ್ಟು ಪರಮಾತ್ಮನೇ ಆಗಿಬಿಡ್ತಾನೆ ಇವನು. ಹೌದು ಉಪಾದಿಯಿಂದ ಜೀವ ಅನಿಸ್ಕೊಂಡಾನ, ಹ್ಮ್ ಆದ್ರೆ ಉಪಾದಿಯನ್ನ ನೀತಿಗಳದಾಗಲ್ಲಿ ಕೇವಲ ಶುದ್ಧ ಹ್ಮ್ ಪರಮಾತ್ಮನೇ ಆಗ್ತಾನ ಅಂತ. ಹ್ಮ್ ಅದಕ್ಕೆ ಇವ್ರು ದೃಷ್ಟಾಂತ ಕೊಟ್ರು ಅವರು. ಹೌದು ಯಥಾ ಘಟಾದಿ ಛಿದ್ರಾಣಿ ಘಟಾದಿಭಿಃ ಹ್ಮ್ ಉಪಾದಿರ್ವಿನಾ ಉಪಲಕ್ಷ್ಯಮಾಣಾನಿ ಮಹಾಕಾಶ ಏವ ಭವಂತಿ. ಹ್ಮ್ ಆ ಘಟಾದಿ ಉಪಾದಿಗಳನ್ನು ನಾವು ತೆಗೆದು ಹಾಕಿಬಿಟ್ರೆ ಹ್ಮ್ ಆ ಘಟದಲ್ಲಿರ್ತಕ್ಕಂಥ ಆಕಾಶ ಮಹಾಕಾಶವೇ ಹೇಗಾಗ್ತದೋ ಹೌದು ಹಾಗೆ ಬುದ್ಧಿ ಮೊದಲಾಗಿರ್ತಕ್ಕಂಥ ಉಪಾದಿಗಳಿಂದ ಹ್ಮ್ ಇಲ್ಲಿ ಜೀವ ಅಂತ ಅನಿಸ್ಕೊಂಡಾನ. ಹ್ಮ್ ಈ ಎಲ್ಲ ಉಪಾದಿಗಳ ನೇತಿಗಳದಾಗ ಹ್ಮ್ ಅಲ್ಲಿ ಕೇವಲ ಪರಮಾತ್ಮನೇ ಆಗ್ತಾನ ಅಂತ. ಹೌದು ಪ್ರಾಣಭೃತಃ ಪರಸ್ಮಾತ್ ಅನ್ಯತ್ವ ಅನುಪತ್ತೇಹೇ. ಅಂದ್ರೆ ಇಲ್ಲಿ ಪ್ರಾಣಭೃತ ಹ್ಮ್ ಅಂದ್ರೆ ಪ್ರಾಣವನ್ನ ಧಾರಣ ಮಾಡಿರ್ತಕ್ಕಂಥವ್ನು ಯಾರು, ಪ್ರಾಣಭೃತು ಅಂತ. ಹ್ಮ್ ಅವನು ಆ ಪ್ರಾಣಭೃತ ಅಂದ್ರೆ ಜೀವ ಅಂತ. ಹೌದು ಅವನು ಪರಮಾತ್ಮನಿಗಿಂತಲೂ ಬೇರೆ ಅದಾನೇನವನು, ಹ್ಮ್ ಇಲ್ಲ ಇಲ್ಲವೇ ಇಲ್ಲ ಅಂತ. ಹ್ಮ್ ಅನ್ಯತ್ರ ಅನುಪಪತ್ತೇಹೇ ಅಂತ. ಹ್ಮ್ ಪ್ರಾಣಭೃತಃ ಪರಸ್ಮಾತ್ ಅನ್ಯತ್ವ. ಹ್ಮ್ ಈ ಜೀವನಾಗಿರ್ತಕ್ಕಂಥವನು ಪರಮಾತ್ಮನಿಗಿಂತಲೂ ಭಿನ್ನ ಅಲ್ಲವೇ ಅಲ್ಲ ಅಂತ, ಬೇರೆ ಅಲ್ಲವೇ ಅಲ್ಲ ಅಂತ. ಹ್ಮ್ ಪ್ರತಿಷೇಧೋ ನ ಉಪಪದ್ಯತೆ. ಹ್ಮ್ ಆದ್ದರಿಂದ ಇಲ್ಲಿ ಆ ರೀತಿಯಾಗಿ ಅವನ್ನ ನೇತಿ ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ ಅಂತ. ಹ್ಮ್ ಯಾಕಂತಂದ್ರೆ ತಸ್ಮಾತ್ ಸತ್ವಾದ್ಯುಪಾದ್ಯಭಿಮಾನಿನಃ ಹ್ಮ್ ಏವ ದಿವ್ಯದತನತ್ವೇನ ಪ್ರತಿಷೇಧ. ಹ್ಮ್ ಆದ್ರಿಂದ ಇಲ್ಲಿ ಸತ್ವಾದಿ ಉಪಾದಿ, ಸತ್ವ ಅಂದ್ರೆ ಬುದ್ಧಿಯ ಮೊದಲಾಗಿರ್ತಕ್ಕಂಥ ಏನ ಉಪಾದಿಗಳದಾವಲ್ಲ, ಹ್ಮ್ ಆ ಉಪಾದಿಗಳಲ್ಲಿ ಅಭಿಮಾನ ಮಾಡಿಕೊಂಡಿರ್ತಕ್ಕಂಥ ಯಾವ ಜೀವದಾನಲ್ಲ ಹ್ಮ್ ಅವನನ್ನ ನಾವು ದ್ವಿಲೋಕ ಭೂಲೋಕಾದಿಗಳಿಗೆ ಹ್ಮ್ ಆಶ್ರಯ ಅಂತ ಹೇಳಿ ಇಲ್ಲಿ ಒಪ್ಲಿಕ್ಕೆ ಆಗುದಿಲ್ಲ. ಅದನ್ನ ನಿಷೇಧ ಮಾಡಿಬಿಟ್ಟೈತೆ ಅಂತ ಶ್ರುತಿ ಅನ್ನುವಂಥದ್ದು. ಪ್ರತಿಷೇಧ ಅಂತಂದ್ರೆ ಏನು, ಅದನ್ನ ಅಲ್ಲಗಳಿದ್ ಬಿಡುದು, ನಿಷೇಧ ಮಾಡಿಬಿಡುದು ಅಂತ. ಹ್ಮ್ ಇಲ್ಲಿ ಜೀವ ಯಾಕಂದ್ರೆ ಅವನು ಉಪಾದಿಗಳಲ್ಲಿ ಅಭಿಮಾನಿ ಆಗಿಬಿಟ್ಟಾನ ಅವನು. ಹೌದು ಹೌದು ಸತ್ವೇ ಮೊದಲಾಗಿರ್ತಕ್ಕಂಥ ಏನು ಉಪಾದಿಗಳವಲ್ಲ ಆ ಉಪಾದಿಗಳಲ್ಲಿ ಅಭಿಮಾನಿಯಾಗಿರ್ತಕ್ಕಂಥ ಜೀವನನ್ನ ಹ್ಮ್ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯ ಅಂತ ನಾವು ಹ್ಮ್ ಹೇಳಲಿಕ್ಕೆ ಆಗುವುದಿಲ್ಲ. ಹ್ಮ್ ಆದ್ದರಿಂದ ಇಲ್ಲಿ ಇಷ್ಟು ಒಟ್ಟು ವಿಚಾರ ಹೇಳ್ದಂಗಾಯ್ತು ಒಟ್ಟ ಇಲ್ಲಿ. ಹ್ಮ್ 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 ಅಂದ್ರೆ ಇಲ್ಲಿ ಸ್ವರೂಪತ ಅವನು ಪರಮಾತ್ಮ ಅದಾರ ಅಂದ್ರೆ ತಿಳ್ಕೊಂಡಾಗ ಅವ ಪರಮಾತ್ಮ ಅಕ್ಕನ್ರೆ ಈಗ ಅವನು. ಹೌದು ಹೌದು ತಸ್ಮಾತ್ ಪರಮೇವ ಬ್ರಹ್ಮಾದ್ಯುಪಾಧ್ಯಾಯತನಂ. ಆದ್ದರಿಂದ ಇಲ್ಲಿ ಪರಮಾತ್ಮನೇ ಇಲ್ಲಿ ದ್ವಿಲೋಕ ಭೂಲೋಕಾದಿಗಳಿಗೆ ಹ್ಮ್ ಅವನೇ ಆಶ್ರಯನಾಗ್ತಾ ಇದ್ದಾನೆ. ತದೇ ತತ್ ಅದೃಶತ್ವಾದಿ ಗುಣಕೋ ಧರ್ಮೋಕ್ತೇ ಹ್ಮ್ ಇತ್ಯನೇನೈವ ಸಿದ್ಧಂ. ಹ್ಮ್ ಇಂದ ಒಂದು ಅದೃಶತ್ವಾದಿ ಗುಣಕೋ ಧರ್ಮೋಕ್ತೇ ಅನ್ನುವಂತ ಒಂದು ಸೂತ್ರ ಬಂದಿತ್ತು ಇಂದ್ರದು. ಹೌದು ಆ ಒಂದು ಅಧಿಕರಣದೊಳಗನ ಅಲ್ಲಿ ಸಿದ್ಧ ಆಗಿಬಿಟ್ಟತಿ ಇವಾಗ. ಅದು ಕರೆಕ್ಟ್ ಪರಬ್ರಹ್ಮವೇ ದ್ವಿಲೋಕ ಭೂಲೋಕದ ಆಶ್ರಯ ಅನ್ನುವಂಥದ್ದು ಅಲ್ಲಿ ಹೇಳಿಬಿಟ್ಟಿದ್ದಾರೆ ಆಗಲೇ ಅದನ್ನ. ಹ್ಮ್ ತಸ್ಯೈವ ಹಿ ಭೂತಯೋನಿರ್ವಾಕ್ಯಸ್ಯ ಹ್ಮ್ ಮಧ್ಯೆ ಇದಂ ಪಠಿತಂ. ಹ್ಮ್ ಇಲ್ಲಿ ಭೂತಯೋನಿ ಅನ್ನುವಂತಹದ್ದು ಸಕಲ ಭೂತಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತೇಳಿ ಹ್ಮ್
ಅದರ ಒಂದು ನಡುವು ಮಧ್ಯದಲ್ಲಿ ಅಂತ ಮಧ್ಯೆಯೇ ಹ್ಮ್ ಇದಂ ಪಠಿತಂ ಅಲ್ಲಿ ಹ್ಮ್. ಏನ್ ಹೇಳಿದ್ದಾರೆ ಅಂತಂದ್ರೆ ಹ್ಮ್ ಯಸ್ಮಿನ್ ದ್ಯೌ ಪೃಥ್ವಿ ಚಾಂತರಿಕ್ಷಂ ಇತಿ ಅಂದ್ರೆ ಯಾವುದರಲ್ಲಿ ದ್ಯುಲೋಕ ಪೃಥ್ವಿಲೋಕ ಅಂತರಿಕ್ಷ ಅನ್ನುವಂತಹದ್ದು ಹ್ಮ್ ಆ ಆ, ಅದರ ಆಶ್ರಯದಲ್ಲಿ ಇದೆ ಅಂತ ಹ್ಮ್ ಆ ಒಂದು ವಾಕ್ಯವನ್ನಲ್ಲಿ ಹೇಳಿದ್ದಾರೆ ಅಂತ ಮಧ್ಯದಲ್ಲಿ ಅದನ್ನ ಹೌದಾ ಆ, ಪ್ರಪಂಚಾರ್ಥಂ ಪುನರುಪನ್ಯಸ್ತಂ ಹ್ಮ್ ಮತ್ತ ಅದನ್ನ ಇನ್ನಷ್ಟು ವಿವರಣವಾಗಿ ತಿಳಿಸ್ಬೇಕು ಅಂತ ಹೇಳಿ ಹ್ಮ್ ಇಲ್ಲಿ ಮತ್ತೆ ಅದನ್ನ ಹೇಳಿದಾರ ಅಂತ ಮತ್ತೆ ಹಿಂದೆ ಹೇಳಿದ್ರಲ್ಲ ಮತ್ತೆ ಯಾಕೆ ಹೇಳಿದ್ರಿ ಅಂತಂದ್ರೆ ಹ್ಮ್ ಇನ್ನಷ್ಟು ವಿವರಣವಾಗಿ ತಿಳ್ಕೊಬೇಕಲ್ಲ ವಿಸ್ತಾರವಾಗಿ ತಿಳ್ಕೊಳ್ಬೇಕನ್ನೋ ಉದ್ದೇಶಕ್ಕಿಂತ ಹ್ಮ್ ಪ್ರಪಂಚಾರ್ಥಂ ತು ಪುನರುಪನ್ಯಸ್ತಂ ಹ್ಮ್ ಪ್ರಪಂಚಾರ್ಥಂ ಅಂದ್ರೆ ಅದು ಇನ್ನಷ್ಟು ವಿವರಿಸಿ ತಿಳ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಹ್ಮ್ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಹೌದಾ ಈ ಒಂದು ಅಧಿಕರಣವನ್ನ ಮುಗಿಸಿದ್ರಿನ್ನ ಹೌದಾ ಇನ್ನ ಭೂಮಾಧಿಕರಣ ಅಂತ ಬರ್ತದ್ರಿ ಇದು ಹ್ಮ್ ಈ ಭೂಮಾಧಿಕರಣದಲ್ಲಿ ಅಲ್ಲಿ ವಿಷಯ ಏನು ಹ್ಮ್ ಇಲ್ಲಿ ಯಾವ ಶ್ರುತಿ ಮಂತ್ರವನ್ನು ತಗೊಳ್ತಾರ ಹ್ಮ್ ಅದಕ್ಕೆ ಪೂರ್ವ ಪಕ್ಷಿ ಏನ್ ಹೇಳ್ತಾನ ಹ್ಮ್ ಸಿದ್ಧಾಂತ ಏನ್ ಹೇಳ್ತದ ಅನ್ನೋದನ್ನ ಹ್ಮ್ ಮುಂದಿನ ಇದರಲ್ಲಿ ಹ್ಮ್. ಹೇಳ್ತಾರೆ ಹೌದು ಅದನ್ನ ಮತ್ತೆ ನೋಡೋಣಲ್ರಿ ಮತ್ತೆ ನಾವು ಹೌದು ನಾಳೆ ನಾಡ್ದು ನೋಡೋಣ ಹಾ ನಾಡ್ದು ಬೆಳಿಗ್ಗೆ ನೋಡೋಣ್ರಿ ಬೆಳಿಗ್ಗೆ ಹೌದು ಹ್ಞೂ ಬೇರೆ ಮಾತಾಡ್ತೀವಿ ಹ್ಞೂ ಆಯ್ತು ನಮಸ್ಕಾರ ನಮಸ್ಕಾರ